ಅದರಲ್ಲಿ ಭಾರತದಲ್ಲಿ ವೈದಿಕ ಧರ್ಮದ ಆಚರಣೆಗಳ ವಿರುದ್ಧವಾಗಿ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಜನತೆಯನ್ನು ಜಾಗೃತಗೊಳಿಸುವಂತಹ ಹೋರಾಟಗಳು ಕೂಡ ಭಾರತದಲ್ಲಿ ಪ್ರಾರಂಭವಾದವು. ಅವು ಪ್ರಾಚೀನ ಕಾಲದಿಂದಲೂ ಕೂಡ ಭಾರತದಲ್ಲಿ ಅನೇಕ ವ್ಯಕ್ತಿಗಳು ಜನಿಸುವುದರ ಮೂಲಕವಾಗಿ ಕೆಲವರು ಹೊಸ ಧರ್ಮವನ್ನೇ ಸ್ಥಾಪಿಸಿಕೊಂಡು ಬಂದ್ರೆ, ಇನ್ನು ಕೆಲವರು ಏನ್ ಮಾಡ್ತಾರೆ, ಕೆಲವೊಂದು ಪಂಥಗಳನ್ನು ಸ್ಥಾಪಿಸಿ ಅಲ್ಲಿ ವೈದಿಕ ಧರ್ಮದ ಆಚರಣೆಗಳ ವಿರುದ್ಧವಾಗಿ ಕ್ರಾಂತಿಯನ್ನೇ ಪ್ರಾರಂಭಿಸಿಕೊಂಡು ಬಂದರು ಅಂತೇಳಿ ನಮಗೆ ಅದರಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸುವಂಥದ್ದು ಬೌದ್ಧ ಧರ್ಮದ ಸ್ಥಾಪಕ ಯಾರು? ಗೌತಮ ಬುದ್ಧ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಗೌತಮ ಬುದ್ಧ ಬೌದ್ಧ ಧರ್ಮವನ್ನು ಸ್ಥಾಪಿಸಿ ಸರಳವಾದಂತಹ ತತ್ವಗಳನ್ನು ಜನತೆಗೆ ಅವರ ಆಡು ಭಾಷೆ ಅಂದ್ರೆ ಪ್ರಾಕೃತ ಭಾಷೆಯಲ್ಲಿಯೇ ಅಥವಾ ಪಾಲಿ ಭಾಷೆಯಲ್ಲಿಯೇ ಜನತೆಗೆ ತಿಳಿಸುವುದರ ಮೂಲಕವಾಗಿ ಆ ಧರ್ಮವನ್ನು ಏನ್ ಮಾಡ್ತಾನೆ, ಭಾರತ ಮತ್ತು ಭಾರತದ ಆಚೆಗೂ ಕೂಡ ಪ್ರಖ್ಯಾತಿಯನ್ನು ತೋರಿಸ್ತಾನೆ. ಹಾಗಾದ್ರೆ ಅಂತಹ ಗೌತಮ ಬುದ್ಧ ಒಂದು ಮಾತನ್ನು ಹೇಳ್ತಾನೆ, ಏನಪ್ಪಾ ಅಂದ್ರೆ, ಸಾವಿರಾರು ಜನರನ್ನು ಗೆಲ್ಲುವವನು ವೀರನಲ್ಲ ಅಂತ ಹೇಳ್ತಾನೆ. ಏನ್ ಹೇಳ್ತಾನ? ಸಾವಿರಾರು ಜನರನ್ನು ಗೆಲ್ಲುವವನು ವೀರನಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾನೆ. ಯಾಕೆಂದ್ರೆ ನಾವು ಓದ್ತಾ ಇರೋದು ಇತಿಹಾಸದಲ್ಲಿ ನಾವು ಅನೇಕ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಬಹುಮುಖ್ಯವಾಗಿ ನಾವು ಅಧ್ಯಯನ ಮಾಡುವಂಥದ್ದು ರಾಜರ ಕಥೆಗಳು. ಆ ರಾಜರು ಅಂದ ತಕ್ಷಣನೇ ಅನೇಕ ಯುದ್ಧಗಳನ್ನು ಮಾಡಿ ವಿಜಯವನ್ನು ಸಾಧಿಸಿಕೊಂಡು ಬಂದಿದ್ದಾರೆ. ಅಂತಹ ರಾಜರುಗಳಲ್ಲಿ ಕೆಲವು ರಾಜರುಗಳು ಇವತ್ತಿಗೂ ಕೂಡ ಅಜರಾಮರವಾಗಿ ಉಳ್ಕೊಂಡಿದ್ದಾರೆ. ಆದ್ರೆ ಅವನು ಏನ್ ಹೇಳ್ತಾನಪ್ಪ ಅಂದ್ರೆ, ಮುಂದುವರೆದು ಮನಸ್ಸನ್ನು ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಗೆಲ್ಲುವವನೇ ನಿಜವಾದ ವೀರ ಎನ್ನುವಂತಹ ಮಾತನ್ನು ಗೌತಮ ಬುದ್ಧ ಹೇಳ್ಕೊಂಡು ಅಂದ್ರೆ, ತನ್ನ ಮನಸ್ಸನ್ನು ಯಾರು ನಿಗ್ರಹಿಸಿಕೊಂಡು ತನ್ನ ಕಾರ್ಯಗಳನ್ನು ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬರ್ತಾನೋ ಅಂತಹ ವ್ಯಕ್ತಿಯೇ ನಿಜವಾದಂತಹ ವೀರ ಎನ್ನುವಂತಹ ಮಾತನ್ನು ಅವನು ಹೇಳ್ತಾ ಬರ್ತಾನೆ. ಅದರಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಅನೇಕ ವ್ಯಕ್ತಿಗಳು ನಮಗೆ ಈ ನಿಟ್ಟಿನಲ್ಲಿ ನಮಗೆ ಇತಿಹಾಸದಲ್ಲಿ ಸಿಗ್ತಾ ಹೋಗ್ತಾರೆ. ಅದರಲ್ಲಿ ಅಶೋಕ ಹೆಸರು ಕೇಳಿದಿರಲು ನಾವು ಗಮನಿಸಬೇಕಾಗುತ್ತೆ. ನಾವು ಮಾಡಿದಂತಹ ಒಂದೇ ಒಂದು ಮತ್ತು ಕಟ್ಟ ಕಡೆಯ ಯುದ್ಧ ಅಂತ ಕರೀತೀವಿ. ಆ ಯುದ್ಧದ ತರುವಾಯದಲ್ಲಿ ತನ್ನ ಮನಸ್ಸನ್ನು ಗೆಲ್ತಾನೆ ಅಶೋಕ. ಗೆಲ್ಲುವುದರ ಮೂಲಕವಾಗಿ ಏನ್ ಮಾಡ್ತಾನೆ, ಅಹಿಂಸಾ ಮಾರ್ಗವನ್ನು ಹಿಡಿಯುವುದರ ಮೂಲಕವಾಗಿ ಏನ್ ಮಾಡ್ತಾನೆ, ಜನತೆಯ ಯೋಗಕ್ಷೇಮಕ್ಕೋಸ್ಕರವಾಗಿ ಮತ್ತೊಂದು ಮಾರ್ಗವನ್ನು ಅನುಸರಿಸುವುದರ ಮೂಲಕವಾಗಿ ಜಗತ್ ಪ್ರಖ್ಯಾತಿಯನ್ನು ಪಡೆದುಕೊಂಡ ಅಂತೇಳಿ ನಾವು ಹಾಗೆ ಸ್ವಾಮಿ ವಿವೇಕಾನಂದರು ಇಲ್ಲಿ ಮನಸ್ಸನ್ನು ನಿರ್ವಹಿಸಿಕೊಂಡು ನೋಡಿ. ಇಂತಹ ಅನೇಕ ವ್ಯಕ್ತಿಗಳಿದ್ದಾರೆ. ಅಂತಹ ವ್ಯಕ್ತಿಗಳನ್ನು ನಾವು ಆದರ್ಶವಾಗಿ ಇಟ್ಟುಕೊಳ್ಳುವುದರ ಮೂಲಕವಾಗಿ ನಾವೇನ್ ಮಾಡಬಹುದಾಗಿದೆ, ನಮ್ಮ ಜೀವನವನ್ನು ನಾವು ಇಲ್ಲಿ ಕಟ್ಕೋಬಹುದಾಗಿದೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಮುಖ್ಯವಾಗಿ ನಾವು ಭಾರತದ ಇತಿಹಾಸದಲ್ಲಿ ಅನೇಕ ಯುದ್ಧಗಳನ್ನು ನಾವು ಓದ್ತಾ ಹೋಗ್ತೀವಿ. ಅಂತಹ ಯುದ್ಧಗಳಲ್ಲಿ ಆಧುನಿಕ ಯುಗದಲ್ಲಿ ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸುವುದಕ್ಕೋಸ್ಕರವಾಗಿ ಅನೇಕ ಯುದ್ಧಗಳನ್ನು ಪ್ರಾರಂಭಿಸಿಕೊಂಡು ಬಂದರು. ಅಂತಹ ಯುದ್ಧಗಳಲ್ಲಿ ಕರ್ನಾಟಕದಲ್ಲಿ ನಡೆದಂತಹ ಒಂದು ಪ್ರಮುಖವಾದಂತಹ ಯುದ್ಧ ಆಂಗ್ಲೋ ಮೈಸೂರು ಯುದ್ಧ ಅಂತೇಳಿ ನಾವು ಕರಿತೀವಿ. ಅವು 3 ನಿರಂತರವಾಗಿ ಕರ್ನಾಟಕದಲ್ಲಿ ನಡೆದುಕೊಂಡು ಬರ್ತವೆ. ಅವು 1767ರಲ್ಲಿ ಪ್ರಾರಂಭವಾಗಿ 1799ರಲ್ಲಿ ಅಂತ್ಯಗೊಂಡವು ಅಂತೇಳಿ ನಮಗೆ. ಅದರಲ್ಲಿ ಈಗಾಗಲೇ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಅಂತ್ಯವಾಗಿದೆ. 1767ರಿಂದ 1769ರ ನಡುವಣ ಅವಧಿಯಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಸಹಜವಾಗಿ ನಾವು ಗಮನಿಸಬೇಕಾಗುತ್ತೆ, ಅವರವರ ನಡುವೆ ಇದ್ದಂತಹ ಆ ವೈರತ್ವ ಆ ಯುದ್ಧಕ್ಕೆ ಅಡಿಪಾಯವನ್ನು ಹಾಕಿಕೊಡುತ್ತೆ.
ಹೀಗಾಗಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ವಿಜಯವನ್ನು ಕೂಡ ಪಡೆದಿದ್ದಾನೆ. ಮೊಟ್ಟ ಮೊದಲ ಬಾರಿಗೆ ಒಬ್ಬ ದೇಶೀಯ ರಾಜ ಬ್ರಿಟಿಷರನ್ನು ಭಾರತದಲ್ಲಿ ಸೋಲಿಸಿದಂತಹ ಒಂದು ಕೀರ್ತಿ ಹೈದರಾಲಿಗೆ ಸಲ್ಲುತ್ತೆ ಅಂತ ಹೇಳಬೇಕಾಗಿದೆ. ಅಂದ್ರೆ ಈ ರೀತಿಯಾಗಿ ಈ ಒಂದು ಯುದ್ಧ ಅಂತ್ಯಗೊಳ್ಳು. ಇದಾದ ತರುವಾಯದಲ್ಲಿ 1780ರಿಂದ 1784ರ ಬರುವಣ ಅವಧಿಯಲ್ಲಿ ಅದೇ ಹೈದರಾಲಿ ಮತ್ತು ಅವನ ಮಗನಾದಂತಹ ಟಿಪ್ಪು ಸುಲ್ತಾನ್ ಹಾಗೂ ಬ್ರಿಟಿಷರ ನಡುವೆ ಮತ್ತೊಂದು ಹೋರಾಟ ಅಥವಾ ಯುದ್ಧ ಪ್ರಾರಂಭವಾಗಿ ಕೊಂಡು ಬರುತ್ತೆ. ಆ ಒಂದು ಯುದ್ಧವನ್ನೇ ನಾವೇನಂತ ಕರೀತೀವಿ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಹೇಳಿ ನಾವು ಕರೀತೀವಿ. ಹಾಗಾದ್ರೆ ಈ ಒಂದು ಯುದ್ಧ ಯಾವ ಕಾರಣಗಳ ಹಿನ್ನೆಲೆಯಲ್ಲಿ ಪ್ರಾರಂಭವಾಗುತ್ತೆ? ಹಾಗಾದ್ರೆ ಏನು ಕಾರಣಗಳಿರ್ಬೋದು ಈ ಒಂದು ಯುದ್ಧಕ್ಕೆ? ಹಾಗಾದ್ರೆ ಬ್ರಿಟಿಷರು ಮತ್ತು ಹೈದರ್ನ ನಡುವೆ ವೈರತ್ವಕ್ಕೆ ಯಾವ ಅಂಶಗಳು ಇಲ್ಲಿ ಕಾರಣವಾಗಿ ಈ ಒಂದು ಯುದ್ಧ ಪ್ರಾರಂಭವಾಗುತ್ತೆ ಮೈಸೂರಿನಲ್ಲಿ? ಇಲ್ಲಿ ಒಂದೇ ಅಂಶವನ್ನು ನಾವು ನೋಡೋದಾದ್ರೆ, ಈ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ಒಂದನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನಾಗಿರುತ್ತೆ ಹಾಗಾದ್ರೆ ಅದರ ಫಲಿತಾಂಶ ಏನಾಗಿರುತ್ತೆ? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾರು ವಿಜಯವನ್ನು ಪಡ್ಕೊಂಡಿದ್ದಾರೆ, ಯಾರು ಪರಾಭವಗೊಂಡಿದ್ದಾರೆ? ಯಾರು? ಇಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾರು ಜಯವನ್ನು ಪಡೆದಿದ್ದಾರೆ? ಹೈದರಾಲಿ ವಿಜಯವನ್ನು ಪಡೆದು ಯಾರು ಪರಾಭವಗೊಂಡಿದ್ದಾರೆ? ಬ್ರಿಟಿಷರು ಪರಾಭವಗೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಸೋಲು ಯಾರನ್ನು ಘಾಸಿಗೊಳಿಸಿದೆ? ಭಾರತದಲ್ಲಿ ಬ್ರಿಟಿಷರನ್ನು ಘಾಸಿಗೊಳಿಸಿದೆ. ಯಾಕಪ್ಪ ಅಂದ್ರೆ ಅವರು ಸೋತಿದ್ದಾರೆ. ಆ ಸೋತಂತಹ ಕೈ ನೆನಪನ್ನು ಅವರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಸನ್ನಿವೇಶದಲ್ಲಿ ಬ್ರಿಟಿಷರು ಇದ್ದಾರೆ. ಹಾಗಾಗಿ ಆ ಸೋತಂತಹ ಸೇಡನ್ನು ತೀರಿಸಿಕೋಬೇಕಾಗಿರುತ್ತೆ ಬ್ರಿಟಿಷರು. ಆ ಸೇಡನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ತರುವಾಯದಲ್ಲಿಯೇ ಮತ್ತೊಂದು ಯುದ್ಧದ ಸಿದ್ಧತೆಗೆ ಯಾರು ತೊಡಗಿಕೊಳ್ತಾರೆ? ಬ್ರಿಟಿಷರು ಭಾರತದಲ್ಲಿ ತೊಡಗಿಕೊಂಡ್ರು ಅಂತ ನಮಗೆ ತಿಳಿಯುತ್ತೆ. ಇದು ಬಹುಮುಖ್ಯವಾಗಿ ಒಂದೇ ಕಾರಣ. ಇನ್ನು ಎರಡನೇ ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿ ಸಹಜವಾಗಿಯೇ ಈ ಹಿಂದೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯವಾದ ತರುವಾಯದಲ್ಲಿ 1769ರಲ್ಲಿ ಯಾವ ಒಪ್ಪಂದವನ್ನು ಮಾಡಿಕೊಳ್ತಾರೆ ಬ್ರಿಟಿಷರು ಮತ್ತು ಹೈದರಾಲಿ? ಯಾವ ಒಪ್ಪಂದ? ಮದ್ರಾಸ್ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಆ ಒಪ್ಪಂದದಲ್ಲಿ ಕೆಲವು ಕರಾರುಗಳನ್ನು ಅವರು ಸ್ಪಷ್ಟವಾಗಿ ಮೆನ್ಷನ್ ಮಾಡಿರ್ತಾರೆ. ಅದರಲ್ಲಿ ಏನು? ಎರಡೂ ಪಕ್ಷದವರು ಗೆದ್ದಂತಹ ಪ್ರದೇಶಗಳನ್ನು ಬಿಟ್ಟುಕೊಡುವಂಥದ್ದು, ಯುದ್ಧ ಕೈದಿಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂಥದ್ದು, ಅಷ್ಟೇ ಅಲ್ಲದೆ ಇನ್ನೊಂದು ಬಹುಮುಖ್ಯವಾದಂತಹ ರಕ್ಷಣಾ ಕರಾರನ್ನು ಹಾಕೊಂಡಿರ್ತಾರೆ. ಬೇರೆಯವರು ಏನಾದರೂ ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿದರೆ ಪರಸ್ಪರ ಸಹಾಯ ಮಾಡಿಕೊಳ್ಳತಕ್ಕದ್ದು ಎನ್ನುವಂತಹ ಒಂದು ಕರಾರನ್ನು, ರಕ್ಷಣಾತ್ಮಕವಾದಂತಹ ಕರಾರನ್ನು ಇಲ್ಲಿ ರಚನೆ ಮಾಡಿಕೊಂಡು ಅದಕ್ಕೆ ಸಹಿಯನ್ನು ಹಾಕುವುದರ ಮೂಲಕವಾಗಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಿಂತು ಹೋಯಿತು. ಹೀಗಿರುವಾಗ 1771ರಲ್ಲಿ ಏನಾಗುತ್ತಪ್ಪ ಅಂದ್ರೆ, ಮರಾಠರು ಮೈಸೂರಿನ ಮೇಲೆ ದಾಳಿಯನ್ನು ಮಾಡ್ತಾರೆ. ಹಾಗಾದ್ರೆ ಮರಾಠರು ಮೈಸೂರಿನ ಮೇಲೆ ದಾಳಿಯನ್ನು ಮಾಡಿದಾಗ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಅಂದ್ರೆ ಒಪ್ಪಂದದ ಮೂರನೇ ಕರಾರು ಏನ್ ಹೇಳುತ್ತೆ? ಮೂರನೇ ಕರಾರು ಏನ್ ಹೇಳುತ್ತೆ? ಪರಸ್ಪರ ಸಹಾಯ ಮಾಡಿಕೊಳ್ಳುವಂಥದ್ದು. ಅಂದ್ರೆ ಬೇರೆಯವರು ಆಕ್ರಮಣ ಮಾಡಿದಾಗ ಪರಸ್ಪರ ತಮ್ಮಲ್ಲಿಯೇ ಸಹಕಾರವನ್ನು ಮಾಡಿಕೊಳ್ಳುವುದು ಎನ್ನುವಂತಹ ಕರಾರು ಅಲ್ಲಿ ಇರುತ್ತೆ. ಹಾಗಾದ್ರೆ 1771ರಲ್ಲಿ ಮರಾಠರು ಮೈಸೂರಿನ ಮೇಲೆ ದಾಳಿಯನ್ನು ಮಾಡಿದಾಗ ಯಾರು ಇಲ್ಲಿ ಯಾರ ಸಹಾಯಕ್ಕೆ ಯಾರು ಬರಬೇಕಾಗಿತ್ತು? ಹೇಳಿ, ಯಾರ ಸಹಾಯಕ್ಕೆ ಯಾರು ಬರಬೇಕಾಗಿತ್ತು? ಹಾಗಾದ್ರೆ ಈ ಮರಾಠರು ಯಾರ ಮೇಲೆ ದಾಳಿ ಮಾಡಿದ್ದಾರೆ? ಮೈಸೂರಿನ ಮೇಲೆ ದಾಳಿ ಮಾಡಿದ್ದಾರೆ. ಹಾಗಾದ್ರೆ ಮೈಸೂರಿನ ಆಳ್ವಿಕೆ ಯಾರ ಕೈಯಲ್ಲಿದೆ? ಹೈದರಾಲಿಯ ಕೈಯಲ್ಲಿದೆ. ಹಾಗಾದ್ರೆ ಆ ಮೊದಲನೇ ಒಪ್ಪಂದದ ಕರಾರಿನ ಪ್ರಕಾರವಾಗಿ ಮರಾಠರು ಮೈಸೂರಿನ ಮೇಲೆ ಅಥವಾ ಹೈದರಾಲಿಯ ಮೇಲೆ ದಾಳಿಯನ್ನು ಮಾಡಿದಾಗ ಅವರ ಸಹಾಯಕ್ಕೆ ಯಾರು ಬರಬೇಕಾಗಿತ್ತು? ಬ್ರಿಟಿಷರು ಧಾವಿಸಿ ಬರಬೇಕಾಗಿತ್ತು. ಆದರೆ ಬ್ರಿಟಿಷರು ಏನ್ ಮಾಡ್ತಾರೆ?
ಇಲ್ಲಿ ತಟಸ್ಥವಾಗಿ ಉಳ್ಕೊಳ್ತಾರೆ, ಐದರನ ಸಹಾಯಕ್ಕೆ ಬರಲಿಲ್ಲ. ಯಾವಾಗ ಬರೋದಿಲ್ವೋ ಆವಾಗ ಯಾವ ಒಪ್ಪಂದವನ್ನು ಬ್ರಿಟಿಷರು ಭಾರತದಲ್ಲಿ ಧಿಕ್ಕರಿಸ್ತಾರೆ, ಈ ಒಂದು ಮದ್ರಾಸ್ ಒಪ್ಪಂದವನ್ನು ಧಿಕ್ಕರಿಸಿದಂತಾಗುತ್ತೆ. ಆ ಕಾರಣದಿಂದಾಗಿ ಇವರು ಈರುವರ ನಡುವೆ ಏನು ಬೆಳವಣಿಗೆ ಆಗುತ್ತೆ, ದ್ವೇಷ, ಅಸೂಯೆ ಮನೋಭಾವನೆಗಳು ಬೆಳವಣಿಗೆಯಾಗುವುದರ ಮೂಲಕವಾಗಿ ಇಂತಹ ಬೆಳವಣಿಗೆಗಳೇ ಏನಾಗ್ತವೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವಾಗಿಕೊಂಡು ಬಂದವು ಅಂತ ಹೇಳಿದ್ದಾರೆ. ಇದಾದ ನಂತರದಲ್ಲಿ ಮೂರನೇ ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿ ದಕ್ಷಿಣ ಭಾರತದಲ್ಲಿ ನಡೆದಂತಹ ಕೆಲವು ಘಟನಾವಳಿಗಳು ಅಂತ ಹೇಳಿ ನಾವು ಕರೀತೀವಿ. ಏನಪ್ಪಾ ಅಂದ್ರೆ, ಇಲ್ಲಿ ಸಹಜವಾಗಿ ನಾವು ಗಮನಿಸಬೇಕಾಗುತ್ತೆ, ಕರ್ನಾಟಕ ಯುದ್ಧಗಳು ಮುಕ್ತಾಯಗೊಂಡ ತರುವಾಯದಲ್ಲಿ ಬ್ರಿಟಿಷರು ಹೈದರಾಬಾದ್ ಮತ್ತು ಆರ್ಕಾಟ್ನಲ್ಲಿ ಕೆಲವೊಂದು ಷರತ್ತುಗಳನ್ನು ವಿಧಿಸಿ ಅವರಿಗೆ ಅಧಿಕಾರವನ್ನು ನೀಡುತ್ತಾರೆ, ಹೈದರಾಬಾದಿನ ನಿಜಾಮ ಮತ್ತು ಆರ್ಕಾಟಿನ ನವಾಬನಿಗೆ. ಅದರಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಹೈದರಾಬಾದಿನ ನಿಜಾಮನಿಂದ ಉತ್ತರ ಸರ್ಕಾರವನ್ನು ಬ್ರಿಟಿಷರು ಪಡ್ಕೊಳ್ತಾರೆ. ಹಾಗಾದ್ರೆ ಉತ್ತರ ಸರ್ಕಾರವನ್ನು ಹೈದರಾಬಾದಿನ ನಿಜಾಮನಿಂದ ಯಾರು ಪಡ್ಕೊಂಡ್ರು, ಬ್ರಿಟಿಷರು ಪಡೆದುಕೊಳ್ಳುವುದರ ಮೂಲಕವಾಗಿ. ಇದಕ್ಕೆ ಪ್ರತಿಯಾಗಿ ಹೈದರಾಬಾದಿನ ನಿಜಾಮನಿಗೆ ಬ್ರಿಟಿಷರು ಕಪ್ಪ ಕಾಣಿಕೆಯನ್ನು ಕೊಡಲು ಒಪ್ಪಿಕೊಳ್ತಾರೆ. ಹಾಗಾದ್ರೆ ಕಪ್ಪ ಕಾಣಿಕೆಯನ್ನು ಪ್ರತಿ ವರ್ಷ ಈ ಪ್ರದೇಶವನ್ನು ಪಡ್ಕೊಂಡಿದ್ದಕ್ಕೆ ಯಾರಿಗೆ ಕೊಡಬೇಕು, ಬ್ರಿಟಿಷರು ಹೈದರಾಬಾದಿನ ನಿಜಾಮನಿಗೆ ಅಂತೇಳಿ ನಾವು ಕರಿತೀವಿ, ಆತನಿಗೆ ಸಲ್ಲಿಸಿಕೊಂಡು ಬರಬೇಕಾಗಿರುತ್ತೆ. ಆದರೆ ಈ ಸಮಯದಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ, ಹೈದರಾಬಾದಿನ ನಿಜಾಮನಿಗೆ ಕೊಡಬೇಕಾದಂತಹ ಈ ಕಪ್ಪ ಕಾಣಿಕೆಯನ್ನು ಕೊಡಲ್ಲ. ಯಾವಾಗ ಕೊಳ್ಳಿಲ್ವೋ ಆವಾಗ ಬ್ರಿಟಿಷರ ಮೇಲೆ ಯಾರಿಗೆ ತಾತ್ಪರ್ಯದ ಮನೋಭಾವನೆ ಉಂಟಾಗುತ್ತೆ, ಹೈದರಾಬಾದಿನ ನಿಜಾಮನಿಗೂ ಕೂಡ ಏನಾಗುತ್ತೆ, ಬ್ರಿಟಿಷರ ಮೇಲೆ ವಿರೋಧದ ಮನೋಭಾವನೆ ಇಲ್ಲಿ ಬೆಳ್ಕೊಂಡು ಬರುತ್ತೆ. ಆ ಒಂದು ಅಂಶ ಇಲ್ಲಿ ಮುಖ್ಯವಾಗಿ ನಾವು ಯಾವುದು ಈ ಒಂದು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವನ್ನಾಗಿ ತೆಗೆದುಕೊಳ್ಳಿ. ಹಾಗೆ ಆದ ನಂತರದಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ, ಮರಾಠರ ರಾಜಕೀಯ ವಿಷಯದಲ್ಲಿ ಅಂದ್ರೆ ಹಸ್ತಕ್ಷೇಪ ಮಾಡುವ ಮೂಲಕವಾಗಿ ಬ್ರಿಟಿಷರು ಏನ್ ಮಾಡ್ತಾರೆ, ರಘೋಬ ಎನ್ನುವಂತಹ ವ್ಯಕ್ತಿಯನ್ನು ಮರಾಠರ ಪೇಶ್ವೆಯನ್ನಾಗಿ ನೇಮಿಸಿಕೊಂಡು ಬರ್ತಾರೆ. ಯಾವಾಗ ರಘೋಬನನ್ನು ಮರಾಠರ ಪೇಶ್ವೆಯನ್ನಾಗಿ ಬ್ರಿಟಿಷರು ನೇಮಕ ಮಾಡ್ತಾರೋ ಇಂತಹ ಒಂದು ಘಟನೆ ಮರಾಠರಿಗೆ ಇಳಿಸಲಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರ್ಯಾರ ವಿರೋಧವನ್ನು ಕಟ್ಕೊಳ್ತಾರೆ, ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು 1780ರ ಸುಮಾರಿಗೆ ಹೈದರಾಲಿಯ ವಿರೋಧವನ್ನು ಕಟ್ಕೊಳ್ತಾರೆ, ಹೈದರಾಬಾದಿನ ನಿಜಾಮನ ವಿರೋಧವನ್ನು ಕಟ್ಕೊಳ್ತಾರೆ, ಮತ್ತು ಯಾರ ವಿರೋಧ, ಮರಾಠರ ವಿರೋಧವನ್ನು ಕೂಡ ಇಲ್ಲಿ ಕಟ್ಕೊಳ್ತಾರ. ಯಾವಾಗ ಈ ರೀತಿಯಾದಂತಹ ಘಟನೆಗಳು ದಕ್ಷಿಣ ಭಾರತದಲ್ಲಿ ನಡ್ಕೊಂಡು ಬರ್ತಾವೋ ಆವಾಗ ಇವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ಹೇಗಾದರೂ ಮಾಡಿ ಭಾರತದಿಂದ ಬ್ರಿಟಿಷರನ್ನು ಹೊರಹಾಕಬೇಕು ಎನ್ನುವಂತಹ ನಿರ್ಧಾರವನ್ನು ಕೈಗೊಳ್ಳುವುದರ ಮೂಲಕವಾಗಿ ಮರಾಠರು ಹೈದರಾಬಾದಿನ ನಿಜಾಮ ಮತ್ತು ಹೈದರಾಲಿ ಜೊತೆ ಸೇರುವುದರ ಮೂಲಕವಾಗಿ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಆ ಒಪ್ಪಂದವನ್ನೇ ಚತುಷ್ಕೂಟ ಒಪ್ಪಂದ ಅಂತ ಹೇಳಿ ನಾವು. ಹಾಗಾದ್ರೆ ಯಾವ ಒಪ್ಪಂದ ಇಲ್ಲಿ ಪ್ರಾರಂಭವಾಗುತ್ತೆ, ಚತುಷ್ಕೂಟ ಒಪ್ಪಂದ ಇಲ್ಲಿ ನಡೆದುಕೊಂಡು ಬಂದು ಯಾರ್ಯಾರ ನಡುವೆ ನಡೆಯುತ್ತೆ. ನಾನು ಈಗಾಗಲೇ ಹೇಳಿದೆ, ಹೈದರಾಬಾದಿನ ನಿಜಾಮ ಇದ್ದಾನೆ, ಯಾಕೆ ನಾವು ಉತ್ತರ ಸರ್ಕಾರಗಳನ್ನು ಅವರಿಗೆ ನೀಡಿದ್ದಕ್ಕೆ ಕಪ್ಪ ಕಾಣಿಕೆಯನ್ನು ಬ್ರಿಟಿಷರು ಕೊಡಬೇಕಾಗಿದ್ದು ಕೊಟ್ಟಿರಲಿಲ್ಲ, ಅದನ್ನು ಪಡ್ಕೋಬೇಕಾಗಿರುತ್ತೆ. ಹಾಗಾಗಿ ಹೈದರಾಲಿಯ ಪಕ್ಷವನ್ನು ವಹಿಸಿಕೊಳ್ತಾರೆ. ಇನ್ನು ಮರಾಠರ ನಾಯಕನನ್ನಾಗಿ ರಘೋಬನನ್ನು ಬ್ರಿಟಿಷರು ನೇಮಕ ಮಾಡಿರ್ತಾರೆ, ಅದು ಮರಾಠರಿಗೆ ಇಳಿಸಲಿಲ್ಲ, ಸಹಿಸೋದಕ್ಕಾಗೋದಿಲ್ಲ. ಹಾಗಾಗಿ ಮರಾಠರ ನಾಯಕರುಗಳಾದಂತಹ ಯಾರು ಸಿಂಧ್ಯಾ ಹೋಳ್ಕರ್ ಅಂತ ಹೇಳಿ ಸಿಂಧ್ಯಾ ಹೋಳ್ಕರ್ ಇರ್ಬೋದು, ನಾನಾ ಫಡ್ನವೀಸ್ ಅಂತ ಹೇಳಿ ಕರೀತೀವಿ, ಹಾಗೆ ಮಾಧೋಜಿ ಭೋಸ್ಲೆ ಅಂತ ಹೇಳಿ ಯಾರ್ಯಾರಿದ್ದಾರೆ, ಮರಾಠರ ನಾಯಕರಾಗಿ ಬ್ರಿಟಿಷರ ವಿರೋಧವನ್ನು ಕಟ್ಕೊಂಡಂತವರು, ಅಂದ್ರೆ ರಘೋಬನ ಅಧಿಕಾರವನ್ನು ವಿರೋಧಿಸುವಂತವರು ಯಾರಿದ್ದಾರೆ, ಸಿಂಧ್ಯಾ ಹೋಳ್ಕರ್ ಇದ್ದಾನೆ, ನಾನಾ ಫಡ್ನವೀಸ್ ಇದ್ದಾನೆ, ಮಾಧೋಜಿ ಭೋಸ್ಲೆ ಅಂತ ಹೇಳಿ ಕರಿತೀವಿ. ಇವರು ಮೂವರು ಕೂಡ ಮರಾಠರ ನಾಯಕರಾಗುವುದರ ಮೂಲಕವಾಗಿ ಬ್ರಿಟಿಷರ ಈ ಒಂದು ನಡೆಯನ್ನು ವಿರೋಧಿಸಿಕೊಂಡು ಬರ್ತಾರೆ. ಅದಕ್ಕೆ ಮರಾಠರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿಕೊಂಡು ಬಂದರು ಅಂತ ಹೇಳಕ್ಕೆ ಕರೆಯುತ್ತೆ. ಹಾಗಾಗಿ ಈ ಮೂವರು ನಾಯಕರುಗಳು ಕೂಡ ಯಾರ ಜೊತೆ
ಭಾರತದಿಂದ ಹೊರಹಾಕುವುದಕ್ಕೋಸ್ಕರವಾಗಿ ಹೈದರಾಲಿಯ ಪಕ್ಷವನ್ನು ಸೇರಿಕೊಳ್ಳುವುದರ ಮೂಲಕವಾಗಿ ಈ ಮೂವರು ಮರಾಠ ನಾಯಕರು ಹೈದರಾಬಾದಿನ ನಿಜಾಮ ಹೈದರಾಲಿ ಸೇರುವುದರ ಮೂಲಕವಾಗಿ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಯಾವ ಒಕ್ಕೂಟ ರಚನೆಯಾಗುತ್ತೆ? ಚತುಷ್ಕೂಟ ಒಪ್ಪಂದ ನಡೆದುಕೊಂಡು ಈ ಒಂದು ಕೂಟಕ್ಕೆ ಈ ಒಂದು ಒಪ್ಪಂದಕ್ಕೆ ವಿದೇಶಿಯರಾದಂತಹ ಡಚ್ಚರು ಅಂತ ಹೇಳಿ ನಾವು ಕರೀತೀವಿ. ಡಚ್ಚರು ಕೂಡ ತಮ್ಮ ಬೆಂಬಲವನ್ನು ಸೂಚಿಸಿಕೊಂಡು ಬರ್ತಾರೆ ಮತ್ತು ಫ್ರೆಂಚರು ಕೂಡ ತಮ್ಮ ಬೆಂಬಲವನ್ನು ಯಾರಿಗೆ ಸೂಚಿಸುತ್ತಾರೆ? ಈ ಒಂದು ಚತುಷ್ಕೂಟಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸುವುದರ ಮೂಲಕವಾಗಿ ಇವರು ಕೂಡ ಏನ್ ಮಾಡ್ತಾರೆ? ಬ್ರಿಟಿಷರನ್ನು ಭಾರತದಿಂದ ಹೊರಹಾಕುವುದಕ್ಕೆ ತಮ್ಮ ಸಹಕಾರವನ್ನು ನೀಡಿದರು ಅಂತ ಹೇಳಿ ಕರೆಯುತ್ತೆ. ಹಾಗಾಗಿ ಯಾವಾಗ ಈ ರೀತಿಯಾದಂತಹ ಘಟನಾವಳಿಗಳು ಇಲ್ಲಿ ನಡ್ಕೊಂಡು ಬರ್ತವೋ ಇಂತಹ ಘಟನಾವಳಿಗಳು ಈ ಚತುಷ್ಕೂಟ ರಚನೆಯಾಗುವುದರ ಮೂಲಕವಾಗಿ ಇದರ ನಾಯಕ ಹೈದರಾಲಿ ಆಗುವುದರ ಮೂಲಕವಾಗಿ ದಕ್ಷಿಣ ಭಾರತದಲ್ಲಿ ಯಾವ ಯುದ್ಧ ಪ್ರಾರಂಭವಾಗುತ್ತೆ? ಬ್ರಿಟಿಷರಿಗೂ ಮತ್ತು ಹೈದರಾಲಿಯ ನಡುವೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಗಿಕೊಂಡು ಬಂತು ಅಂತ ಹೇಳಬೇಕು. ಹಾಗಾದ್ರೆ ಇವೆಲ್ಲ ಕಾರಣಗಳಿರ್ಬೋದು, ಆದ್ರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ತತ್ಕ್ಷಣದ ಕಾರಣ ಹೊಂದಿದೆ. ಏನಪ್ಪ ತತ್ಕ್ಷಣದ ಕಾರಣಪ್ಪ ಅಂದ್ರೆ ಇಲ್ಲಿ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಪ್ರಮುಖ ವಸಾಹತು ಮತ್ತು ವ್ಯಾಪಾರ ಕೇಂದ್ರ ಹಾಗೂ ಬಂದರು ಅಂತ ಹೇಳಿ ನಾವು ಕರೀತೀವಿ. ಏನು? ಫ್ರೆಂಚರ ದಕ್ಷಿಣ ಭಾರತದ ಪ್ರಮುಖ ವ್ಯಾಪಾರ ಕೇಂದ್ರ ಆಗಿರ್ಬೋದು ಅಥವಾ ವಸಾಹತು ಪ್ರದೇಶ ಆಗಿರ್ಬೋದು ಹಾಗೂ ಬಂದರು ಪ್ರದೇಶ ಅಂತ ಹೇಳಿ ಕರಿತೀವಿ. ಆ ಬಂದರು ಪ್ರದೇಶವಾದಂತಹ ಮಾಹೆ ಎನ್ನುವಂತಹ ಸ್ಥಳವನ್ನು ಅಂದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಬ್ರಿಟಿಷರು ಇಲ್ಲಿ ಸಹಜವಾಗಿಯೇ ಮಾರ್ಚ್ 19 1779 ಅಂತ ಹೇಳಿ ನಾವು ಕರಿತೀವಿ. ಯಾವಾಗ ವಶಪಡಿಸಿಕೊಳ್ತಾರೆ? 1779 ಮಾರ್ಚ್ 19ರಂದು ದಕ್ಷಿಣ ಭಾರತದಲ್ಲಿ ಫ್ರೆಂಚರಿಗೆ ಸೇರಿದಂತಹ ಬಂದರು ಮತ್ತು ವಸಾಹತು ಪ್ರದೇಶವನ್ನು ಯಾರು ವಶಪಡಿಸಿಕೊಂಡ್ರು? ಬ್ರಿಟಿಷರು ಈ ಒಂದು ಪ್ರದೇಶವನ್ನು ವಶಪಡಿಸಿಕೊಳ್ತಾರೆ. ಯಾವಾಗ ಈ ಪ್ರದೇಶ ಫ್ರೆಂಚರ ಕೈತಪ್ಪಿ ಬ್ರಿಟಿಷರಿಗೆ ಸೇರುತ್ತೋ ಈ ಒಂದು ಘಟನೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ತಕ್ಷಣದ ಕಾರಣವಾಗಿಕೊಂಡು ಯುದ್ಧ ಪ್ರಾರಂಭವಾಯಿತು ಅಂತ ಹೇಳಿ. ಯಾಕೆ ಈ ಘಟನೆ ತಕ್ಷಣದ ಕಾರಣವಾಗುತ್ತೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಮಾಹೆ ಇದು ಒಂದು ಬಂದರು ಪ್ರದೇಶ, ಅದು ಫ್ರೆಂಚರಿಗೆ ಸೇರಿದಂತಹ ಪ್ರದೇಶ. ಅಲ್ಲಿಂದಲೇ ಹೈದರಾಲಿ ತನಗೆ ಬೇಕಾದಂತಹ ಮದ್ದು ಗುಂಡುಗಳು ಅಂತ ಹೇಳಿ ನಾವು ಕರೀತೀವಿ. ಏನಂತ ತಿಳಿಸ್ಕೊಳ್ತಾ ಇದ್ದಾನೆ? ಫ್ರೆಂಚರಿಂದ ತನ್ನ ಯುದ್ಧಕ್ಕೆ ಅಥವಾ ತನ್ನ ಸೈನ್ಯಕ್ಕೆ ಬೇಕಾದಂತಹ ಮದ್ದು ಗುಂಡುಗಳನ್ನು ಆ ಮಾಹೆ ಎನ್ನುವಂತಹ ಬಂದರಿನಿಂದಲೇ ಯಾರಿಗೆ ಬಂದು ಸೇರ್ತಾ ಇದ್ವು? ಹೈದರಾಲಿಗೆ ಬಂದು ಸೇರ್ತಾ ಇದ್ವು. ಆದ್ರೆ ಬ್ರಿಟಿಷರು ಯಾವಾಗ ಈ ಪ್ರದೇಶವನ್ನು ವಶಪಡಿಸಿಕೊಳ್ತಾರೋ ಆವಾಗ ಅವನಿಗೆ ಬಂದು ಸೇರುವಂತಹ ಮದ್ದು ಗುಂಡುಗಳ ಸರಬರಾಜು ನಿಂತು ಹೋಗುತ್ತೆ. ಹಾಗಾಗಿ ಹೈದರಾಲಿ ಈ ಒಂದು ಪ್ರದೇಶವನ್ನು ತೆರವುಗೊಳಿಸಲು ಮನವಿ ಮಾಡಿಕೊಳ್ತಾನೆ. ಆದ್ರೆ ಬ್ರಿಟಿಷರು ಒಪ್ಕೊಳ್ಳೋದಿಲ್ಲ. ಆವಾಗ ಏನಾಗುತ್ತೆ? ಯುದ್ಧ ಪ್ರಾರಂಭವಾಯಿತು ಅಂತ ಹೇಳಿ. ಹಾಗಾದ್ರೆ ಈ ಯುದ್ಧ ಹೇಗೆ ಸಾಗುತ್ತೆ? ಹಾಗಾದ್ರೆ ಕದನದ ಗತಿ ಏನು? ಇಲ್ಲಿ ಕದನ ಪ್ರಾರಂಭವಾಗುವುದಕ್ಕಿಂತಲೂ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಒಂದು ಒಕ್ಕೂಟ ರಚನೆಯಾಗಿದೆ. ಆ ಒಕ್ಕೂಟ ಯಾವುದು? ಚತುಷ್ಕೂಟ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಚತುಷ್ಕೂಟ ಒಂದು ಯೋಜನೆಯನ್ನು ಸಿದ್ಧಪಡಿಸುತ್ತೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾರಿಗೆ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕು ಎನ್ನುವಂತಹ ಪೂರ್ವ ಸಿದ್ಧತೆಯನ್ನು ಮಾಡ್ತಾರೆ. ಹಾಗಾದ್ರೆ ಆ ಸಿದ್ಧತೆ ಏನಾಗಿತ್ತು ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಮಧುಜಿ ಭೋಸ್ಲೆಯನ್ನು ಬ್ರಿಟಿಷರ ಪ್ರಮುಖ ಒಂದು ಪ್ರದೇಶವಾದಂತಹ ಬಂಗಾಳ ಅಂತ ಹೇಳಿ ಕರಿತೀವಿ. ಆ ಬಂಗಾಳದ ಮೇಲೆ ಯಾರು ದಾಳಿಯನ್ನು ಮಾಡಬೇಕು? ಯಾರು ದಾಳಿಯನ್ನು ಮಾಡಬೇಕು? ಮಧುಜಿ ಭೋಸ್ಲೆ ಬ್ರಿಟಿಷರಿಗೆ ಸೇರಿದಂತಹ ಅದರಲ್ಲೂ ಉತ್ತರ ಭಾರತದಲ್ಲಿ ಬರುವಂತಹ ಪ್ರಮುಖ ಪ್ರದೇಶವಾದಂತಹ ಬಂಗಾಳದ ಮೇಲೆ ಯಾರು ದಾಳಿಯನ್ನು ಮಾಡಬೇಕು? ಮಧುಜಿ ಭೋಸ್ಲೆ ದಾಳಿಯನ್ನು ಮಾಡಬೇಕು ಎನ್ನುವಂತಹ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇನ್ನು ಸಿಂಧ್ಯಾ ಹೋಳ್ಕರರಿಗೆ ಒಂದು ಜವಾಬ್ದಾರಿಯನ್ನು ನೀಡಲಾಗುತ್ತೆ. ಏನು ಸಿಂಧ್ಯಾ ಹೋಳ್ಕರರಿಗೆ ಯಾವ ಜವಾಬ್ದಾರಿಯನ್ನು ನೀಡ್ತಾರಪ್ಪ ಅಂದ್ರೆ ಬಾಂಬೆ ಅಂತ ಹೇಳಿ ಕರಿತೀವಿ. ಇದು ದಕ್ಷಿಣ ಭಾರತದಲ್ಲಿ ಬರುವಂತಹ ಬ್ರಿಟಿಷರ ಮತ್ತೊಂದು ಪ್ರಮುಖ ಕೇಂದ್ರ.
ಈ ಒಂದು ವ್ಯಾಪಾರದ ಕೇಂದ್ರದ ಮೇಲೆ ಯಾರು ದಾಳಿಯನ್ನು ಮಾಡಬೇಕು? ಸಿಂಧ್ಯಾ ಹೋಳ್ಕರ್ ಆ ಒಂದು ಪ್ರದೇಶದ ಮೇಲೆ ದಾಳಿಯನ್ನು ಅಥವಾ ಯುದ್ಧವನ್ನು ಪ್ರಾರಂಭಿಸಿಕೊಂಡು ಬರಬೇಕೆನ್ನುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇನ್ನು ಉಳಿದ ಹಾಗೆ ಹೈದರಾಬಾದಿನ ನಿಜಾಮ, ಈ ಒಕ್ಕೂಟದಲ್ಲಿ ಯಾರು ಅಂತಾರೆ? ಹೈದರಾಬಾದಿನ ನಿಜಾಮ ಇದ್ದಾನೆ. ಆ ಹೈದರಾಬಾದಿನ ನಿಜಾಮ ಯಾವ ಪ್ರದೇಶದ ಮೇಲೆ ದಾಳಿಯನ್ನು ಮಾಡಬೇಕು? ಉತ್ತರ ಸರ್ಕಾರಗಳ ಮೇಲೆ, ಅಂದ್ರೆ ಆ ಜಿಲ್ಲೆ, ಅಂದ್ರೆ ಅಲ್ಲಿ ಬರುವಂತಹ ಆ ಒಂದು ಪ್ರಾಂತ್ಯದ ಮೇಲೆ ಹೈದರಾಬಾದಿನ ನಿಜಾಮ ಏನ್ ಮಾಡುವಂತದ್ದು? ಯುದ್ಧವನ್ನು ಪ್ರಾರಂಭಿಸಿಕೊಂಡು ಬರಬೇಕು ಎನ್ನುವಂತಹ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಹಾಗೆ ಉಳಿದಂತಹ ಯಾರು? ಹೈದರಾಲಿ ಉಳಿದಿರ್ತಾನೆ. ಹೈದರಾಲಿಗೆ ಏನ್ ನೀಡಲಾಗುತ್ತಪ್ಪ ಅಂದ್ರೆ ಆರ್ಕಾಟ್ ಮತ್ತು ಮದ್ರಾಸ್ ಅಂತ ಹೇಳಿ. ಯಾವ ಎರಡು ಪ್ರದೇಶಗಳ ಮೇಲೆ ಹೈದರಾಲಿ ಯುದ್ಧವನ್ನು ಮಾಡಬೇಕು? ಆರ್ಕಾಟ್ ಮತ್ತು ಮದ್ರಾಸ್ ಅಂತ ಹೇಳಿ ಕರೀತೀವಿ. ಇವು ಕೂಡ ಬ್ರಿಟಿಷರ ಪ್ರಮುಖ ನೆಲೆಗಳು. ಹಾಗಾಗಿ ಈ ಎರಡೂ ನೆಲೆಗಳ ಮೇಲೆ ಯಾರು ಯುದ್ಧವನ್ನು ಮಾಡುವಂತದ್ದು? ಹೈದರಾಲಿ ಯುದ್ಧವನ್ನು ಮಾಡಬೇಕು ಎನ್ನುವಂತಹ ನಿರ್ಣಯವನ್ನು ಈ ಚತುಷ್ಕೂಟ ತೆಗೆದುಕೊಳ್ಳುವುದರ ಮೂಲಕವಾಗಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಪ್ರಾರಂಭಿಸಿಕೊಂಡು ಬಂತು ಅಂತ ಹೇಳಬೇಕಾಗಿದೆ. ಆದರೆ ಈ ಒಂದು ಚತುಷ್ಕೂಟ ಅಂದುಕೊಂಡಂಗೆ ಯುದ್ಧ ಪ್ರಾರಂಭವಾಗುತ್ತಿಲ್ಲ. ಈ ಯುದ್ಧ ಪ್ರಾರಂಭವಾಗುತ್ತೆ, ಆದರೆ ಅಂದುಕೊಂಡಂತೆ ಪ್ರಾರಂಭ ಆಗುವುದಿಲ್ಲ. ಇಲ್ಲಿ ಸಿಂಧ್ಯಾ ಹೋಳ್ಕರ್ ಯಾವ ಪ್ರದೇಶದ ಮೇಲೆ ಯುದ್ಧವನ್ನು ಮಾಡಬೇಕಾಗಿತ್ತು? ಬಾಂಬೆ ಮೇಲೆ. ಮುದುತಿ ಭೋಸ್ಲೆ ಯಾವ ಪ್ರದೇಶದ ಮೇಲೆ ಯುದ್ಧವನ್ನು ಮಾಡಬೇಕಾಗಿತ್ತು? ಬಂಗಾಳದ ಮೇಲೆ. ಹೈದರಾಬಾದಿನ ನಿಜಾಮ ಯಾವುದರ ಮೇಲೆ ಯುದ್ಧವನ್ನು ಮಾಡಬೇಕಾಗಿತ್ತು? ಉತ್ತರ ಸರ್ಕಾರಗಳ ಮೇಲೆ ಯುದ್ಧವನ್ನು ಮಾಡಬೇಕಾಗಿತ್ತು. ಆದರೆ ಅಂದುಕೊಂಡಂತೆ ಮೂವರು ಕೂಡ ಯುದ್ಧವನ್ನು ಮಾಡಿದರು. ಆದರೆ ಯಾರು ಯುದ್ಧವನ್ನು ಪ್ರಾರಂಭಿಸಿಕೊಂಡು ಬರ್ತಾರೆ? ತನ್ನ 80,000 ಸೈನಿಕರು, 100 ಫಿರಂಗಿ ಪಡೆಗಳನ್ನು ತೆಗೆದುಕೊಳ್ಳುವುದರ ಮೂಲಕವಾಗಿ ಹೈದರಾಲಿ ಅಂದುಕೊಂಡಂತಹ ಪ್ರದೇಶವಾದಂತಹ ಯಾವ ಪ್ರದೇಶದ ಮೇಲೆ? ಆರ್ಕಾಟ್ ಎನ್ನುವಂತಹ ಪ್ರದೇಶದ ಮೇಲೆ ದಾಳಿಯನ್ನು ಮಾಡುವುದರ ಮೂಲಕವಾಗಿ ಬ್ರಿಟಿಷ್ ಸೈನ್ಯಾಧಿಪತಿಗಳಾದಂತಹ ಮನ್ರೋ ಮತ್ತು ಕರ್ನಲ್ ಬೇಲಿ ಅಂತ ಹೇಳಿ ಯಾರ್ಯಾರನ್ನ? ಬ್ರಿಟಿಷ್ ಸೈನ್ಯಾಧಿಪತಿಗಳಾದಂತಹ ಮನ್ರೋ ಮತ್ತು ಕರ್ನಲ್ ಬೇಲಿ ಅಂತ ಹೇಳಿ ಕರೀತೀವಿ. ಇವರ ಮೇಲೆ ಯುದ್ಧವನ್ನು ಸಾರುವುದರ ಮೂಲಕವಾಗಿ ಈ ಇಬ್ಬರು ಬ್ರಿಟಿಷ್ ಸೈನ್ಯಾಧಿಪತಿಗಳನ್ನು ಹೈದರಾಲಿ ಪಾಲಿಲೂರು ಕದನದಲ್ಲಿ ಪರಾಭವಗೊಳಿಸ್ತಾರೆ. ಹಾಗಾದ್ರೆ ಹೈದರಾಲಿ ಏನ್ ಮಾಡಿದೆ? ಇಲ್ಲಿ ಈ ಬ್ರಿಟಿಷ್ ಇಬ್ಬರು ಸೇನಾಧಿಪತಿಗಳನ್ನು ಪರಾಭವಗೊಳಿಸಿ ಪಾಲಿಲೂರು ಕದನದಲ್ಲಿ ವಿಜಯವನ್ನು ಪಡೆಯುವುದರ ಮೂಲಕವಾಗಿ ಯಾವ ಪ್ರದೇಶವನ್ನು ಆಕ್ರಮಿಸಿಕೊಂಡು ಬರ್ತಾನೆ? ಹೈದರಾಲಿ ಆರ್ಕಾಟ್ ಅನ್ನು ಆಕ್ರಮಿಸಿ ತನ್ನ ವಿಜಯವನ್ನು ಮುಂದುವರೆಸಿದ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅಂತ ಹೇಳ್ತಾರೆ. ಈಗಿರುವಾಗ ಬ್ರಿಟಿಷ್ ಸರ್ಕಾರ ತನ್ನ ಗವರ್ನರ್ ಜನರಲ್ ಆಗಿ ಒಬ್ಬ ವ್ಯಕ್ತಿಯನ್ನು ನೇಮಿಸಿ ಭಾರತಕ್ಕೆ ಕಳಿಸಿತು. ಆ ವ್ಯಕ್ತಿ ಯಾರಪ್ಪ ಅಂದ್ರೆ ಲಾರ್ಡ್ ವಾರನ್ ಹೇಸ್ಟಿಂಗ್ ಅಂತ ಹೇಳ್ತಾರೆ. ಯಾರು ಬ್ರಿಟಿಷ್ ಗವರ್ನರ್ ಜನರಲ್ ಆಗಿ ಅಧಿಕಾರವನ್ನು ವಹಿಸಿಕೊಂಡು ಭಾರತಕ್ಕೆ ಬರ್ತಾರೆ? ಲಾರ್ಡ್ ವಾರನ್ ಹೇಸ್ಟಿಂಗ್ ಅಂತ ಹೇಳ್ತಾರೆ. ಹಾಗಾದ್ರೆ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿ ಯಾರ ಅಧಿಕಾರವನ್ನು ವಹಿಸಿಕೊಂಡು ಭಾರತದಲ್ಲಿ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಲಾರ್ಡ್ ವಾರನ್ ಹೇಸ್ಟಿಂಗ್ ಎನ್ನುವಂತವನು ಭಾರತದ ಗವರ್ನರ್ ಜನರಲ್ ಆಗಿ ಧಾವಿಸಿ ಬಂದ ಅಂತ ಹೇಳಿದ್ದಾನೆ. ಇವನು ಅಧಿಕಾರವನ್ನು ಯಾವಾಗ ವಹಿಸಿಕೊಳ್ತಾನೋ ಆವಾಗ ಭಾರತದಲ್ಲಿ ಬ್ರಿಟಿಷರ ಸಾರ್ವಭೌಮತ್ವವನ್ನು ಸ್ಥಾಪಿಸಬೇಕೆನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಂತಹ ಒಬ್ಬ ಗವರ್ನರ್ ಜನರಲ್ ಆಗಿರ್ತಾನೆ. ಹಾಗಾಗಿ ಇವನು ಏನ್ ಮಾಡ್ತಾನೆ? ಹೇಗಾದರೂ ಮಾಡಿ ಇಲ್ಲಿ ರಚನೆಯಾದಂತಹ ಚತುಷ್ಕೂಟವನ್ನು ಒಡಿಬೇಕು, ಅದನ್ನು ಏನ್ ಮಾಡಬೇಕು? ಡಿಸಾಲ್ವ್ ಮಾಡಬೇಕು, ಒಡೆದು ಹಾಕಬೇಕು ಎನ್ನುವಂತಹ ನಿರ್ಣಯವನ್ನು ಕೈಗೊಳ್ಳುವುದರ ಮೂಲಕವಾಗಿ ಅದರಂತೆ ಜಾಣ್ಮೆಯಿಂದ ಏನ್ ಮಾಡ್ತಾನೆ? ವ್ಯವಹರಿಸಿಕೊಂಡು ಬರ್ತಾನೆ. ಯಾರೊಂದಿಗೆ ವ್ಯವಹರಿಸ್ತಾನಪ್ಪ ಅಂದ್ರೆ ಮೊದಲು ಹೈದರಾಬಾದಿನ ನಿಜಾಮನನ್ನು ಭೇಟಿಯಾಗಿ ಅವನು ಏನ್ ಮಾಡ್ತಾನೆ? ಅವನಿಗೆ ಗುಂಟೂರು ಜಿಲ್ಲೆಯನ್ನು ಕೊಡುವುದಾಗಿ. ಯಾವ ಜಿಲ್ಲೆಯನ್ನು ಬಿಟ್ಕೊಡ್ತೀನಿ? ಗುಂಟೂರು ಜಿಲ್ಲೆಯನ್ನು ನೀನು ಬಿಟ್ಕೊಡ್ತೀನಿ. ಅದಕ್ಕೆ ಪ್ರತಿಯಾಗಿ ನೀನ್ ಏನ್ ಮಾಡ್ಬೇಕು?
ಈ ಚತುಷ್ಕೂಟದಿಂದ ಹೊರಬಂದು ಹೈದರಾಲಿಗೆ ಸಹಾಯವನ್ನು ನಿಲ್ಲಿಸಬೇಕು ಎನ್ನುವಂತಹ ಷರತ್ತನ್ನು ವಿಧಿಸ್ತಾನೆ. ಯಾವಾಗ ವಿಧಿಸ್ತಾನೋ ಆವಾಗ ಈ ಹೈದರಾಬಾದಿನ ನಿಜಾಮ ಏನ್ ಮಾಡ್ತಾನೆ, ಈ ಗುಂಟೂರು ಜಿಲ್ಲೆಯನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಈ ಒಂದು ವಾರನ್ ಹೇಸ್ಟಿಂಗನ ಮಾತುಗಳಿಗೆ ಒಪ್ಪಿಗೆಯನ್ನು ಸೂಚಿಸುವುದರ ಮೂಲಕವಾಗಿ ಚತುಷ್ಕೂಟದಿಂದ ಹೊರಬಂದು ಹೈದರಾಲಿಯಿಂದ ದೂರ ಉಳಿದ. ಇನ್ನ ಉಳಿದಂತವ್ರು ಯಾರು ಇದ್ದಾರೆ ಈ ಚತುಷ್ಕೂಟದಲ್ಲಿ? ಮರಾಠರ ನಾಯಕರುಗಳು ಯಾರ್ಯಾರಿದ್ದಾರೆ? ಸಿಂಧಾ ಹೋಳ್ಕರ್ ಇದ್ದಾರೆ, ಮಧುಜಿ ಭೋಸ್ಲೆ ಇದ್ದಾರೆ ಅಲ್ವಾ? ಈ ಇಬ್ಬರು ಮರಾಠರ ನಾಯಕರೊಂದಿಗೆ ವಾರನ್ ಹೇಸ್ಟಿಂಗ್ ಏನ್ ಮಾಡ್ತಾನಪ್ಪ ಅಂದ್ರೆ ಬಹಳ ಜಾಣ್ಮೆಯಿಂದ ವ್ಯವಹರಿಸಿಕೊಂಡು ಬರ್ತಾನೆ. ವ್ಯವಹರಿಸಿಕೊಂಡು ಬರುವುದರ ಮೂಲಕವಾಗಿ ಇವರು ಈರ್ವರು ಕೂಡ ಹೈದರಾಲಿಯ ಪಕ್ಷವನ್ನು ತೊರೆಯುವಂತೆ ಮಾಡುವುದರ ಮೂಲಕವಾಗಿ ವಾರನ್ ಹೇಸ್ಟಿಂಗ್ ಏನ್ ಮಾಡ್ತಾನೆ, ಹೈದರಾಬಾದಿನ ನಿಜಾಮನನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವುದರ ಮೂಲಕವಾಗಿ ಈ ಮರಾಠ ನಾಯಕರನ್ನು ಕೂಡ ತನ್ನ ಕಡೆಗೆ ಸೆಳೆದುಕೊಳ್ಳುವುದರ ಮೂಲಕವಾಗಿ ಹೈದರಾಲಿಯ ವಿರುದ್ಧವಾಗಿ ತ್ರಿಪಕ್ಷೀಯ ಒಪ್ಪಂದವನ್ನು ಮಾಡಬಹುದು. ಹಾಗಾದ್ರೆ ಏನ್ ರಚನೆ ಹಾಕೊಂಡು ಬರುತ್ತೆ? ಏನ್ ರಚನೆ ಆಗುತ್ತೆ? ಹಾಗಾದ್ರೆ ಹೈದರಾಲಿಯ ವಿರುದ್ಧವಾಗಿ ತ್ರಿಪಕ್ಷೀಯ ಒಪ್ಪಂದ, ಅಂದ್ರೆ ಮೂವರು ಸೇರಿ ಹೈದರಾಲಿಯನ್ನು ಸೋಲಿಸುವಂತಹ ಒಂದು ಒಪ್ಪಂದ ಇಲ್ಲಿ ನಡೆದುಕೊಂಡು ಬರುತ್ತೆ. ಈ ಒಪ್ಪಂದಕ್ಕೆ ನಿಜಾಮ ಒಪ್ಪಿಗೆಯನ್ನು ಸೂಚಿಸ್ತಾನೆ, ಮರಾಠ ನಾಯಕರುಗಳು ಒಪ್ಪಿಗೆಯನ್ನು ಸೂಚಿಸಿಕೊಂಡು ಬರ್ತಾರೆ. ಯಾವಾಗ ಇಲ್ಲಿ ಒಪ್ಪಿಗೆ ಲಭ್ಯವಾಗುತ್ತೋ ಆವಾಗಲೇ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಲಾರ್ಡ್ ಕಾರ್ನ್ವಾಲಿಸ್ ಹೈದರಾಲಿಯ ಮೇಲೆ ಯುದ್ಧವನ್ನು ಸಾರಿದ ಅಂತ ಹೇಳಿದ್ದಾರೆ. ಆ ಸಾರುವುದರ ಮೂಲಕವಾಗಿ ಈ ಒಂದು ಹೈದರಾಲಿಯ ವಿರುದ್ಧ ಯುದ್ಧವನ್ನು ಸಾರಿದಂತಹ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ಸರ್ ಐರ್ಕೂಟ್ ಎನ್ನುವಂತಹ ವ್ಯಕ್ತಿಗೆ ನೀಡ್ತಾನೆ. ಸರ್ ಐರ್ಕೂಟ್ ಅಂತ ಹೇಳಿ ಕರಿತೀವಿ. ಈ ವ್ಯಕ್ತಿಯ ನಾಯಕತ್ವದಲ್ಲಿ ಹೈದರಾಲಿಯ ವಿರುದ್ಧವಾಗಿ ಏನ್ ಮಾಡ್ತಾನೆ, ಯುದ್ಧವನ್ನು ಮುಂದುವರೆಸಲು ಅವಕಾಶವನ್ನು ಕಲ್ಪಿಸಿಕೊಟ್ಟ ವಾರನ್ ಹೇಸ್ಟಿಂಗ್ ಏನ್ ಮಾಡಿದ, ಹೈದರಾಬಾದಿನ ನಿಜಾಮ ಮತ್ತು ಮರಾಠ ನಾಯಕರೊಂದಿಗೆ ತ್ರಿಪಕ್ಷೀಯ ಒಪ್ಪಂದವಾದ ತರುವಾಯದಲ್ಲಿ ಅಂತ ಹೇಳಿದ್ದಾರೆ. ಹೀಗಿರುವಾಗ ಇವನ ನಾಯಕತ್ವದಲ್ಲಿ ಬಂದಂತಹ ಈ ಬ್ರಿಟಿಷ್ ಸೈನ್ಯ 1781ರಲ್ಲಿ ಏನ್ ಮಾಡುತ್ತೆ, ಇಲ್ಲಿ ಸಹಜವಾಗಿಯೇ ಪೋರ್ಟಿನೋವೋ ಕದನದಲ್ಲಿ ಹೈದರಾಲಿಯನ್ನು ಪರಾಭವಗೊಳಿಸುತ್ತೆ. ಏನಾಗುತ್ತೆ ಹಾಗಾದ್ರೆ ತದನಂತರದಲ್ಲಿ 1781ರಲ್ಲಿ ಸರ್ ಐರ್ಕೂಟನ ನಾಯಕತ್ವದಲ್ಲಿ ಬಂದಂತಹ ಬ್ರಿಟಿಷ್ ಸೈನ್ಯ ಪೋರ್ಟಿನೋವೋ ಕದನದಲ್ಲಿ ಯಾರನ್ನು ಪರಾಭವಗೊಳಿಸಿಕೊಂಡು ಬರುತ್ತೆ, ಹೈದರಾಲಿಯನ್ನು ಪರಾಭವಗೊಂಡರೂ ಕೂಡ ಹೈದರಾಲಿ ಸುಮ್ಮನೆ ಇರದೆ ಮತ್ತೆ ವೆಲ್ಲೂರನ್ನು ಆಕ್ರಮಿಸಲು ಮುಂದಾಗ್ತಾನೆ. ವೆಲ್ಲೂರನ್ನು ಆಕ್ರಮಿಸಲು ಮುಂದಾದರೂ ಕೂಡ ಆವಾಗ ಬ್ರಿಟಿಷ್ ಸೈನ್ಯ ಅಲ್ಲಿಯೂ ಕೂಡ ಅವನ ಮುತ್ತಿಗೆಯನ್ನು ವಿಫಲಗೊಳಿಸಿ ಅವನನ್ನು ಪರಾಭವಗೊಳಿಸಿತು. ಇತ್ತ ಹೈದರಾಲಿಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಇವನ ಮಗ ಬೆಂಬಲವಾಗಿ ನಿಂತುಕೊಳ್ತಾನೆ. ಟಿಪ್ಪು ಸುಲ್ತಾನ್ ನಿಂತುಕೊಳ್ಳುವುದರ ಮೂಲಕವಾಗಿ ಇವನೇನ್ ಮಾಡ್ತಾನಪ್ಪ ಅಂದ್ರೆ ತಾಂಜಾವೂರಿನ ಬಳಿ ಈ ಹೈದರಾಲಿಯ ಸೈನ್ಯವನ್ನು ಮುನ್ನಡೆಸುವುದರ ಮೂಲಕವಾಗಿ ಅಲ್ಲಿ ಬ್ರಿಟಿಷ್ ಸೇನಾಧಿಪತಿಯಾದಂತಹ ಬ್ರೈಟ್ ವೈಟ್ ಅಂತ ಹೇಳ್ತಾರೆ. ಯಾರು ಬರ್ತಾರೆ ಅಲ್ಲಿ? ಬ್ರೈಟ್ ವೈಟ್ ಎನ್ನುವಂತಹ ಬ್ರಿಟಿಷ್ ಸೇನಾಧಿಪತಿಯನ್ನು ಪರಾಭವಗೊಳಿಸಿ ಆತನನ್ನು ಸೆರೆ ಹಿಡಿತಾನೆ ಒಂದ್ ಕಡೆಗೆ. ಆದರೆ ಹೈದರಾಲಿಯ ನಾಯಕತ್ವದಲ್ಲಿ ಬಂದಂತಹ ಅವನ ಸೈನ್ಯ ಬ್ರಿಟಿಷ್ ಸೈನ್ಯದ ವಿರುದ್ಧವಾಗಿ ಅನೇಕ ಸ್ಥಳಗಳಲ್ಲಿ ನಿರಂತರವಾಗಿ ಪರಾಭವಗೊಳ್ಳುತ್ತಲೇ ಸಾಗುತ್ತೆ. ಆದರೆ ಎಲ್ಲೆಲ್ಲಿ ಪರಾಭವಗೊಳ್ಳುತ್ತೆ ಅಂದ್ರೆ ಅಲ್ಲಿ ಕಾವೇರಿ ಪಾರ್ಕ್ ಇರ್ಬೋದು, ಆರ್ನಿ ಇರ್ಬೋದು, ಅನ್ನಗಾಡಿ ಎನ್ನುವಂತಹ ಸ್ಥಳಗಳಲ್ಲಿ ನಡೆದಂತಹ ಯುದ್ಧಗಳಲ್ಲಿ ಯಾರು ವಿಜಯವನ್ನು ಪಡ್ಕೊಳ್ತಾರೆ? ಬ್ರಿಟಿಷರು ವಿಜಯವನ್ನು ಪಡ್ಕೊಂಡ್ರೆ ಹೈದರಾಲಿಯ ಸೈನ್ಯ ಸಂಪೂರ್ಣವಾಗಿ ಪರಾಭವಗೊಳ್ಳುತ್ತಾ ಹೋಯಿತು ಅಂತ ಹೇಳಿದ್ದಾರೆ. ನಂತರ ಹೈದರಾಲಿ ಎಲ್ಲೂರು ಅಂದ್ರೆ ಚಿತ್ತೂರು ಬಳಿ ಬರುವಂತಹ ನರಸಿಂಗರಾಯನ ಪೇಟೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತಲೇ ಡಿಸೆಂಬರ್ 7, 1782ರಲ್ಲಿ ಮರಣವನ್ನು ಹೊಂದಿದ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇವನ ಮರಣದೊಂದಿಗೆ ಈ ಒಂದು ಯುದ್ಧ ಅಂತ್ಯಗೊಳ್ಳುವುದಿಲ್ಲ. ಇವನ ಮರಣದ ತರುವಾಯದಲ್ಲಿ ಯಾರು ಆಂಗ್ಲೋ ಮೈಸೂರು ಯುದ್ಧದ ನಾಯಕತ್ವವನ್ನು ವಹಿಸಿಕೊಳ್ತಾರೆ? ಅವನ ಮಗನಾದಂತಹ ಟಿಪ್ಪು ಸುಲ್ತಾನ್ ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ
ಮುಂದಾಳತ್ವವನ್ನು ವಹಿಸಿಕೊಳ್ಳುವುದರ ಮೂಲಕವಾಗಿ ಅವನು ಏನ್ ಮಾಡ್ತಾನೆ, ಬ್ರಿಗೇಡಿಯರ್ ಮ್ಯಾಥ್ಯೂಸ್ ನನ್ನು ಸೋಲಿಸಿ ಅವನಿಂದ ಬಿದನೂರು ಮತ್ತು ಮಂಗಳೂರು ಎಂಬ 2 ಪ್ರದೇಶಗಳನ್ನು ವಶಪಡಿಸಿಕೊಂಡರೂ ಕೂಡ ಟಿಪ್ಪು ಭವಿಷ್ಯತ್ತಿನ ಅಂಶಗಳನ್ನು ಮನಗಾಣುವುದರ ಮೂಲಕವಾಗಿ, ಅಂದ್ರೆ ಹೀಗೆ ಯುದ್ಧವನ್ನು ಮುಂದುವರಿಸಿದ್ರೆ ಭವಿಷ್ಯತ್ತಿನಲ್ಲಿ ಆಗುವಂತಹ ತೊಂದರೆಗಳನ್ನು ಮನದಲ್ಲಿ ಆಲೋಚಿಸುವುದರ ಮೂಲಕವಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಅಂತಿಮವಾಗಿ ಈ 2ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನಿಲ್ಲಿಸಲು ಆಲೋಚನೆಯನ್ನು ಮಾಡುವುದರ ಮೂಲಕವಾಗಿ ಮಾರ್ಚ್ 11, 1784ರಂದು ಟಿಪ್ಪು ಬ್ರಿಟಿಷರೊಂದಿಗೆ ಮಂಗಳೂರು ಒಪ್ಪಂದಕ್ಕೆ ಸಹಿಯನ್ನು ಹಾಕುವುದರ ಮೂಲಕವಾಗಿ 2ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನಿಲ್ಲಿಸಿದ ಅಂತ ಹೇಳ್ತಾರೆ. ಅಂದ್ರೆ ಮುಂದಾಗುವಂತಹ ಅನಾನುಕೂಲಗಳನ್ನು ಪರಿಗಣಿಸುವುದರ ಮೂಲಕವಾಗಿ ಎರಡೂ ಪಕ್ಷದವರು ಏನ್ ಮಾಡ್ತಾರೆ, ಮಾರ್ಚ್ 11, 1784ರಂದು ಮಂಗಳೂರು ಒಪ್ಪಂದಕ್ಕೆ ಸಹಿಯನ್ನು ಹಾಕಿ 2ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನಿಲ್ಲಿಸಿದರು ಅಂತ ಹೇಳ್ತಾರೆ. ಹಾಗಾದ್ರೆ 2ನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದವಾದಂತಹ ಮಂಗಳೂರು ಒಪ್ಪಂದದ ಕರಾರುಗಳು ಏನಿರ್ಬೋದು? ಹಾಗಾದ್ರೆ ಇಲ್ಲಿ ಸಿಂಪಲ್ ಆಗಿ ಕರಾರುಗಳನ್ನು ರಚನೆ ಮಾಡಬಹುದು. ಮೊದಲನೇ ಕರಾರು, ಗೆದ್ದ ಪ್ರದೇಶಗಳನ್ನು ಹಿಂತಿರುಗಿಸಿ. ಮೊದಲನೇ ಕರಾರು ಏನು? ಗೆದ್ದ ಪ್ರದೇಶಗಳನ್ನು ಹಿಂತಿರುಗಿಸುವುದು. ಎರಡನೇದು, ಯುದ್ಧ ಕೈದಿಗಳನ್ನು ಬಿಡುಗಡೆಗೊಳಿಸಿ. ಯುದ್ಧ ಕೈದಿಗಳನ್ನು ಬಿಡುಗಡೆಗೊಳಿಸಿ ರಕ್ಷಣಾ ಕರಾರುಗಳನ್ನು ಮಾಡಿಕೊಂಡು. ಯುದ್ಧ ಕೈದಿಗಳನ್ನು ಬಿಡುಗಡೆಗೊಳಿಸಿ ಏನ್ ಮಾಡ್ತಾರೆ? ರಕ್ಷಣಾ ಕರಾರುಗಳನ್ನು ಮಾಡಿಕೊಂಡು. ಅಂದ್ರೆ ರಕ್ಷಣಾ ಕರಾರುಗಳನ್ನ ಪರಸ್ಪರ ಸಹಕಾರ ಮಾಡುವಂಥದ್ದು. ಬೇರೆ ಯಾರಾದರೂ ಯುದ್ಧವನ್ನು ಮಾಡಿದ್ರೆ ಈ ರೀತಿಯಾದಂತಹ ರಕ್ಷಣಾ ಕರಾರುಗಳನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಮಂಗಳೂರು ಒಪ್ಪಂದ ನಡೆಯುವ ಮೂಲಕವಾಗಿ 2ನೇ ಆಂಗ್ಲೋ ಮೈಸೂರು ಯುದ್ಧ ನಿಂತು. ಹಾಗಾದ್ರೆ ಹೈದರಾಲಿ ಮರಣವನ್ನು ಹೊಂದಿದ ನಂತರದಲ್ಲಿ ಯಾರು ಮೈಸೂರಿನ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ? ಟಿಪ್ಪು ಸುಲ್ತಾನ್ ಮೈಸೂರಿನ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದ ಅಷ್ಟೇ ಅಲ್ಲದೆ ಅವನು ಮೈಸೂರಿನ ಹುಲಿ ಎಂಬ ಪ್ರಖ್ಯಾತಿಯನ್ನು ಪಡೆದುಕೊಂಡ ಅಂತ ಹೇಳ್ತಾರೆ. ಅವನಿಗೆ ಏನಂತ ಕರೀತೀವಿ? ಮೈಸೂರಿನ ಹುಲಿ ಎಂಬ ಒಂದು ಹೆಸರ ಅಂದ್ರೆ ಬಿರುದಿನೊಂದಿಗೆ ಆತನನ್ನು ಕರೆಯಲಾಗುತ್ತೆ. ಇಂತಹ ಮೈಸೂರಿನ ಹುಲಿ ಯಾವಾಗ ಎಲ್ಲಿ ಜನಿಸುತ್ತೆ? ಈ ಟಿಪ್ಪು ಸುಲ್ತಾನ್ 1753ರಲ್ಲಿ ದೇವನಹಳ್ಳಿ ಅಂತ ಹೇಳಿ ಬೆಂಗಳೂರಿನ ಸಮೀಪ ಬರುವಂತಹ ದೇವನಹಳ್ಳಿಯಲ್ಲಿ ನವೆಂಬರ್ 20ರಂದು ಜನಿಸ್ತಾನೆ. ತಂದೆ ಯಾರೋ ಗೊತ್ತಿದೆ, ಹೈದರಾಲಿ. ತಾಯಿ ಫಕ್ರುನ್ನೀಸಾ ಬೇಗಂ ಅಂತ ಹೇಳಿ ಕರೀತೀವಿ. ಇವರ ಮಗನಾಗಿ ಜನಿಸಿ ಉತ್ತಮ ವಿದ್ಯಾಭ್ಯಾಸವನ್ನು ಕೂಡ ಕಲಿತಾನೆ. ಅದರಲ್ಲಿ ಮುಖ್ಯವಾಗಿ ದಿವಾನ್ ಯಾರಪ್ಪ ಅಂದ್ರೆ ಪೂರ್ಣಯ್ಯ ಅಂತ ಹೇಳಿ ಕರೀತೀವಿ. ಮೈಸೂರಿನ ದಿವಾನರಾಗಿ ಪೂರ್ಣಯ್ಯನವರು ಅಧಿಕಾರದಲ್ಲಿ ಇರ್ತಾರೆ. ಅವರು ಅಧಿಕಾರದಲ್ಲಿದ್ದಂತಹ ಸಮಯದಲ್ಲಿ ಈ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾನಪ್ಪ ಅಂದ್ರೆ ಅವರೊಂದಿಗೆ ಕನ್ನಡ ಭಾಷೆ ಇರ್ಬೋದು, ಸಂಸ್ಕೃತ ಭಾಷೆ ಇರ್ಬೋದು, ಅಥವಾ ಉರ್ದು, ಪರ್ಷಿಯನ್ ಭಾಷೆ ಇರ್ಬೋದು, ಹಾಗೆ ಇದ್ರ ಜೊತೆಯಲ್ಲಿ ಪ್ರಮುಖವಾಗಿ ಫ್ರೆಂಚ್ ಮತ್ತೆ ಇಂಗ್ಲಿಷ್ ಭಾಷೆಗಳನ್ನು ಕಲಿತಾ ತನ್ನ ಬಾಲ್ಯ ಜೀವನವನ್ನು ಪ್ರಾರಂಭಿಸಿಕೊಂಡು ಬರ್ತಾನೆ. ಹಾಗೆ ಈ ಭಾಷೆಗಳಲ್ಲಿ ಅಪಾರವಾದಂತಹ ಪ್ರಾವೀಣ್ಯತೆಯನ್ನು ಕೂಡ ಯಾರು ಪಡ್ಕೊಳ್ತಾರೆ? ಟಿಪ್ಪು ಸುಲ್ತಾನ್ ಪಡೆದುಕೊಂಡ ಅಂತ ಹೇಳಿ ಕರೆಯುತ್ತೆ. ಹಾಗೆ ಇದ್ರ ಜೊತೆಯಲ್ಲಿ ಮೌಲಾವಿ ಅಬ್ದುಲ್ಲಾ ಅಂತ ಹೇಳಿ ಕರೀತೀವಿ. ಈ ಮೌಲಾವಿ ಅಬ್ದುಲ್ಲಾ ಎನ್ನುವಂತರು ಕೂಡ ಅವರಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಕೂಡ ನೀಡಿಕೊಂಡು ಬರುವುದರ ಮೂಲಕವಾಗಿ ಬಾಲ್ಯದಿಂದಲೇ ತನ್ನ ತಂದೆಯ ಜೊತೆ ಸೇರಿಕೊಳ್ಳುವುದರ ಮೂಲಕವಾಗಿ ಅನೇಕ ಯುದ್ಧಗಳಲ್ಲಿ ಭಾಗಿಯಾಗುವುದರ ಮೂಲಕವಾಗಿ ಅಪಾರವಾದಂತಹ ತರಬೇತಿಯನ್ನು ಯಾರು ಪಡ್ಕೊಳ್ತಾರೆ?
ಟಿಪ್ಪು ಸುಲ್ತಾನ್ ಪಡೆದುಕೊಂಡ ಅಂತ ಹೇಳಿ. ಯಾಕಂದ್ರೆ ನಮಗೆ ಈಗಾಗಲೇ ಗೊತ್ತಾಗಿದೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ತಂದೆಗೆ ಸಹಾಯವನ್ನು ಯಾರು ಮಾಡ್ತಾನೆ? ಟಿಪ್ಪು ಸುಲ್ತಾನ್ ಮಾಡ್ಕೊಂಡು ಬರ್ತಾನೆ. ಹಾಗೆ ಇಲ್ಲಿ ಸಹಜವಾಗಿ 1786ರಿಂದ 87ರ ನಡುವೆ ನಡೆದಂತಹ ಮರಾಠ ಅಂದ್ರೆ ಮೈಸೂರು ಮರಾಠರ ನಡುವಿನ ಯುದ್ಧದಲ್ಲಿ ಕೂಡ ತಂದೆಗೆ ಸಹಾಯವನ್ನು ಮಾಡ್ತಾನೆ. ಅಂದ್ರೆ ಈ ರೀತಿಯಾಗಿ ಇವನು ಏನ್ ಮಾಡಿದಪ್ಪ ಅಂದ್ರೆ ಇಲ್ಲಿ ಸಹಜವಾಗಿ ತಂದೆಯ ಜೊತೆಯಲ್ಲಿ ಮತ್ತು ತಂದೆಯ ಮರಣದ ನಂತರದಲ್ಲೂ ಕೂಡ ತನ್ನ ಏಳಿಗೆಯನ್ನು ಸಾಧಿಸುವುದರ ಮೂಲಕವಾಗಿ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರಿಗೆ ಪೈಪೋಟಿಯನ್ನು ನೀಡಿದಂತಹ ಒಬ್ಬ ದೇಶೀಯ ರಾಜನೇ ಯಾರೋ? ಟಿಪ್ಪು ಸುಲ್ತಾನ್ ಅಂತ ಹೇಳಿ ಕರಿತೀವಿ. 1753ರಿಂದ 1799ರವರೆಗೆ ಟಿಪ್ಪು ಮೈಸೂರಿನ ರಾಜನಾಗಿ ಭಾರತದಿಂದ ಬ್ರಿಟಿಷರನ್ನು ಹೊರಹಾಕುವ ಪರಮ ಗುರಿಯನ್ನು ಇಟ್ಟುಕೊಳ್ಳುವುದರ ಮೂಲಕವಾಗಿ ಇನ್ನು 2 ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡ ಅಂತ ಹೇಳಬೇಕಾಗುತ್ತೆ. ಹಾಗಾಗಿಯೇ ಇವನ ನಾಯಕತ್ವದಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಗುತ್ತದೆ. ಎಷ್ಟರಿಂದ ಎಲ್ಲಿಂದ ಎಲ್ಲಿಯವರೆಗೆ 3ನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಗುತ್ತೆ? ಎಲ್ಲಿಂದ ಎಲ್ಲಿವರೆಗೂ? 1790ರಿಂದ 92 ಅಂತ ಹೇಳಿ. ಎಲ್ಲಿಂದ ಎಲ್ಲಿವರೆಗೂ? 1790ರಲ್ಲಿ ಪ್ರಾರಂಭವಾಗುತ್ತೆ. ಅಲ್ಲಿಂದ 2 ವರ್ಷಗಳ ಕಾಲ ಈ ಒಂದು ಯುದ್ಧ ನಡೆದುಕೊಂಡು ಬಂತು ಅಂತ ಹೇಳಿ. ಹಾಗಾದ್ರೆ ಈ 2ನೇ ಆಂಗ್ಲೋ ಮೈಸೂರು ಯುದ್ಧ ಯಾಕೆ ನಡ್ಕೊಂಡು ಬರುತ್ತೆ? ಆ ಯುದ್ಧಕ್ಕೆ ಕಾರಣಗಳು ಏನು ಹಾಗಾದ್ರೆ? ಏನ್ ಕಾರಣಗಳಿರ್ಬೋದು? ಈ ಕಾರಣಗಳು ಅಂದ ತಕ್ಷಣನೇ ಹಿಂದಿನ ಯುದ್ಧದ ಕೆಲವೊಂದು ಘಟನಾವಳಿಗಳು ಅಂತ ಹೇಳಿ ನಾವು ಏನ್ ಬರ್ತವೆ? ಕೆಲವೊಂದು ಘಟನಾವಳಿಗಳು. ಹಾಗಾದ್ರೆ 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪುವಿನ ತಂದೆಯಾದಂತಹ ಯಾರೋ ಹೈದರಾಲಿ ಸೋತು ಮರಣವನ್ನು ಹೊಂದಿದ. ಹೌದಾ? ಏನಾಗಿದ್ದಾನೆ? ಯುದ್ಧದಲ್ಲಿ ಸೋತಿದ್ದಾನೆ. ಎಲ್ಲಿ? ಕಾವೇರಿ ಪಾರ್ಕ್ ಇರ್ಬೋದು, ಆರ್ಮಿ ಇರ್ಬೋದು, ಅನ್ನಗಾಡಿ ಅಂತ ಕರಿತೀವಿ. ಮತ್ತೆ ಕೋಟಿ ನೋವಕಲನ ವೆಲ್ಲೂರಿನಲ್ಲಿ ಕೂಡ ಪರಾಭವಗೊಂಡು ಕೊನೆಯಲ್ಲಿ ಏನೋ ಈ ಚಿತ್ತೂರು ಬಳಿ ಬರುವಂತಹ ನರಸಿಂಹರಾಯನ ಪೇಟೆಯಲ್ಲಿ ಏನಾಗ್ತಾನೆ? ಹೋರಾಡುತ್ತಲೇ ಅದೇನಾದ ಮರಣವನ್ನು ಹೊಂದಿದ. ಹಾಗಾಗಿ ಈ ಇಂದಿನ ಯುದ್ಧದಲ್ಲಿ ಆದಂತಹ ತನ್ನ ತಂದೆಯ ಸೋಲಿನ ಸೇಡನ್ನು ತೀರಿಸಿಕೊಳ್ಳುವಂತಹ ಕಾತುರ ಯಾರಿಗಿರುತ್ತೆ? ಯಾರಿಗಿತ್ತು? ಟಿಪ್ಪು ಸುಲ್ತಾನನಿಗಿರುತ್ತೆ. ಆ ಒಂದು ಸೇಡನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಯಾರು ಸಿದ್ಧತೆಯನ್ನು ಮಾಡಿಕೊಳ್ತಾರೆ? ಟಿಪ್ಪು ಸಿದ್ಧತೆಯನ್ನು ಮಾಡಿಕೊಂಡ ಅಂತೇಳಿ ನಮಗೆ ಒಟ್ಟಾರೆಯಾಗಿ ಅವನ ಉದ್ದೇಶ ಏನಪ್ಪಾ ಅಂದ್ರೆ ಟಿಪ್ಪು ಹೇಗಾದರೂ ಮಾಡಿ ಭಾರತದಿಂದ ಬ್ರಿಟಿಷರನ್ನು ಹೊರಹಾಕಬೇಕು ಎನ್ನುವಂತಹ ನಿಲುವನ್ನು ಇಟ್ಟುಕೊಂಡಂತಹ ವ್ಯಕ್ತಿಯಾಗಿದ್ದ. ಆ ಒಂದು ಅಂಶವೇ ಅವರ ವಿರೋಧಕ್ಕೆ ಕಾರಣವಾಗುವುದರ ಮೂಲಕವಾಗಿ 3ನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಯಿತು. ಇನ್ನು 2ನೇ ಕಾರಣ ಏನಪ್ಪಾ ಅಂದ್ರೆ ಸಹಜವಾಗಿ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸುವಂತಹ ಸಂದರ್ಭದಲ್ಲಿ ಅವರಿಗೆ ತಡೆ ಉಂಟು ಮಾಡುವಂತವರು ಯಾರೋ ಇರುವಂತಹ ಏಕೈಕ ರಾಜ ಟಿಪ್ಪು ಸುಲ್ತಾನ್. ಅವರ ದಕ್ಷಿಣ ಭಾರತದ ಸಾರ್ವಭೌಮತ್ವಕ್ಕೆ ಇವನು ಕಂಟಕನಾಗುತ್ತಾನೆ ಎನ್ನುವಂತಹ ಅಂಶವನ್ನು ತಿಳಿದಂತಹ ಬ್ರಿಟಿಷರು ಹೇಗಾದರೂ ಮಾಡಿ ಟಿಪ್ಪು ಸುಲ್ತಾನನನ್ನು ಸೋಲಿಸಬೇಕು, ಅವನನ್ನು ಸಂಪೂರ್ಣವಾಗಿ ಏನ್ ಮಾಡಬೇಕು? ಆಡಳಿತದಿಂದ ಹೊರಗಿಡಬೇಕು ಎನ್ನುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವುದರ ಮೂಲಕವಾಗಿ ಅವನ ವಿರೋಧಕ್ಕೆ ಕಾರಣವಾಗುವುದರ ಮೂಲಕವಾಗಿ ಭವಿಷ್ಯತ್ತಿನಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಗಿ ಬಂತು ಅಂತ ಹೇಳಿ. ಇನ್ನು 3ನೇ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಬಹಳ ಎಷ್ಟು ಜಾಣನೆಯಿಂದ ಇದು ಮಾಡ್ತಾನಪ್ಪ ಅಂದ್ರೆ ಟಿಪ್ಪು ಸುಲ್ತಾನ್ ಇಲ್ಲಿ ಬ್ರಿಟಿಷರನ್ನು ಭಾರತದಿಂದ ಹೊರಹಾಕೋದಕ್ಕೆ ಅವನ ಒಬ್ಬನ ಕೈಯಿಂದ ಸಾಧ್ಯ ಇಲ್ಲ. ಅದಕ್ಕೆ ಸಹಕಾರ ಬೇಕು, ಪರರ ಸಹಕಾರ ಬೇಕು, ಅಂದ್ರೆ ಬೇರೆಯವರ ಸಹಕಾರ ಬೇಕು. ಆದ್ರೆ ದೇಶೀಯ ರಾಜರು ಪರಸ್ಪರ ಸದಾ ಅಂತರ್ಕಲಹಗಳಲ್ಲಿ ತೊಡ್ಕೊಂಡಿದ್ದಾರೆ. ಅಂದ್ರೆ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಹಾಗಾಗಿ ಇವನೇನಾದ್ರು ಹೈದರಾಬಾದಿನ ನಿಜಾಮನ ಬಳಿ ಹೋದ್ರೆ ಮರಾಠರಿಗೆ ಸಿಟ್ಟು ಬರುತ್ತೆ, ಅವನ ದಾಳಿ ಮಾಡುತ್ತೆ. ಹಾಗಾಗಿ ದೇಶೀಯ ರಾಜರ ಸಹವಾಸವೇ ಬೇಡ ಅಂತೇಳಿ ತೀರ್ಮಾನಿಸುವುದರ ಮೂಲಕವಾಗಿ ಬ್ರಿಟಿಷರನ್ನು ಭಾರತದಿಂದ ಹೊರಹಾಕುವುದಕ್ಕೋಸ್ಕರವಾಗಿ ಟಿಪ್ಪು ಸುಲ್ತಾನ್ ತನ್ನ ರಾಯಭಾರಿಗಳನ್ನು
ಬೇರೆ ದೇಶಗಳಿಗೆ, ಅನ್ಯ ದೇಶಗಳಿಗೆ ಕಳಿಸಿ ಅವರ ಸಹಾಯವನ್ನು ನಿರೀಕ್ಷಿಸಿಕೊಂಡು ಬರ್ತಾನೆ. ಆ ಕಾರಣದಿಂದಾಗಿ ಇವನು ತನ್ನ ರಾಯಭಾರಿಗಳನ್ನು ಎಲ್ಲಿ ಕಳಿಸ್ತಾನಪ್ಪ ಅಂದ್ರೆ ಟರ್ಕಿಗೆ ಕಳಿಸ್ಕೊಂಡು ಬರ್ತಾನೆ, ಅರೇಬಿಯಾ, ಹಾಗೆ ಜೊತೆಯಲ್ಲಿ ರಷ್ಯಾ ಮತ್ತು ಫ್ರಾನ್ಸ್ ಅಂತ ಹೇಳ್ತಾರೆ. ಯಾವ್ಯಾವ ದೇಶಗಳ ನೆರವನ್ನು ಕೋರ್ತಾನೆ? ತನ್ನ ರಾಯಭಾರಿಗಳನ್ನು ಕಳಿಸುವುದರ ಮೂಲಕವಾಗಿ ಫ್ರಾನ್ಸಿನ ಸಹಾಯವನ್ನು ಬೇಡ್ತಾನೆ, ರಷ್ಯಾದ ಸಹಾಯವನ್ನು ಬೇಡ್ತಾನೆ, ಹಾಗೆ ಅರೇಬಿಯಾದ ಸಹಾಯವನ್ನು, ಟರ್ಕಿಯ ಸಹಾಯವನ್ನು ಬೇಡ್ಕೊಂಡು. ಆದರೆ ಇವರಿಗೆ ಸಹಾಯ ದೊರಕಲಿಲ್ಲ. ಯಾಕೆ ದೊರಕೋದಿಲ್ಲ? ಇಲ್ಲಿ ನಾವು ಗಮನಿಸಬೇಕಾಗುತ್ತೆ, ಟರ್ಕಿ ಮತ್ತು ಫ್ರಾನ್ಸ್ಗಳು ಒಪ್ಕೊಳ್ತವೆ, ಸಹಕಾರವನ್ನು ನೀಡ್ತೀವಿ ಭಾರತದಿಂದ ಬ್ರಿಟಿಷರನ್ನು ಹೊರ ಹಾಕೋದಕ್ಕೆ. ಟರ್ಕಿಯಲ್ಲಿ ಅಬ್ದುಲ್ ಹಮೀದ್ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಆ ಹಮೀದ್ ಅಂದ್ರೆ ಆ ಅಬ್ದುಲ್ ಎನ್ನುವಂತವನು ಆಳ್ವಿಕೆ ಮಾಡುವಂತಹ ಸಮಯದಲ್ಲಿ ಅವನ ವಿರುದ್ಧವೇ ಆ ಟರ್ಕಿಯಲ್ಲಿ ಕ್ರಾಂತಿಗಳು ಪ್ರಾರಂಭ. ಅದೇ ನಿಟ್ಟಿನಲ್ಲಿ ನಾವು ಗಮನಿಸಬೇಕಾಗುತ್ತೆ, 1767 ಅಂದ ತಕ್ಷಣನೇ ಫ್ರಾನ್ಸ್ ಕ್ರಾಂತಿ ಪ್ರಾರಂಭವಾಗುವುದಕ್ಕಿಂತ ಮುನ್ನ ಅಂತ ಹೇಳಿ 1789ರಲ್ಲಿ ಫ್ರಾನ್ಸ್ ಕ್ರಾಂತಿ ಪ್ರಾರಂಭವಾಗುತ್ತೆ. ಹಾಗಾಗಿ ಅಲ್ಲಿನ ರಾಜಮನೆತನದ ವಿರುದ್ಧವಾಗಿ ಯಾರು ಹೋರಾಟವನ್ನು ಮಾಡ್ತಾ ಇರ್ತಾರೆ? ಜನತಾ ದಂಗೆ ಪ್ರಾರಂಭವಾಗಿರುತ್ತೆ, ಅಂದ್ರೆ ಫ್ರಾನ್ಸ್ ಕ್ರಾಂತಿ ಪ್ರಾರಂಭವಾಗಿರುತ್ತೆ. ಆ ಒಂದು ಕ್ರಾಂತಿ ಅಲ್ಲಿ ಪ್ರಾರಂಭವಾಗಿದ್ದರಿಂದ ಈ ಎರಡೂ ರಾಷ್ಟ್ರಗಳು ಯಾರಿಗೆ ತಮ್ಮ ಬೆಂಬಲವನ್ನು ನೀಡಲು ಸಾಧ್ಯವಾಗಲಿಲ್ಲ, ಸಹಾಯವನ್ನು ನೀಡಲು ಸಾಧ್ಯವಾಗಲಿಲ್ಲ? ಟಿಪ್ಪು ಸುಲ್ತಾನನಿಗೆ ಸಹಾಯವನ್ನು ನೀಡಲು ಸಾಧ್ಯ ಆಗುವುದು. ಹಾಗಾಗಿ ಇಷ್ಟೆಲ್ಲಾ ಬೆಳವಣಿಗೆಗಳು ಇಲ್ಲಿ ಮೈಸೂರಿನಲ್ಲಿ ಆಗುವಂತ ತಕ್ಷಣವೇ ಈ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಂತಹ ಬ್ರಿಟಿಷರು ಹೇಗಾದರೂ ಮಾಡಿ ಯಾರನ್ನು ಸೋಲಿಸಬೇಕು? ದಕ್ಷಿಣ ಭಾರತದಲ್ಲಿ ಟಿಪ್ಪುವನ್ನು ಸೋಲಿಸಬೇಕು. ಅವನನ್ನು ಸೋಲಿಸದೇ ಹೋದರೆ ನಮಗೆ ಉಳಿಗಾಲವಿಲ್ಲ ಎನ್ನುವಂತಹ ಆಲೋಚನೆಯನ್ನು ಮಾಡುವುದರ ಮೂಲಕವಾಗಿ ಯಾವ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ? 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡ್ರು ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಒಂದು ಕದನಕ್ಕೆ ಒಂದೇ ಒಂದು ಕಾರಣ ಇದೆ, ತತ್ಕ್ಷಣದ ಕಾರಣ. ಏನು ತತ್ಕ್ಷಣದ ಕಾರಣಪ್ಪ ಅಂದ್ರೆ ಟಿಪ್ಪು ತಿರುವಂಕೂರಿನ ರಾಜನ ಮೇಲೆ ದಾಳಿ ಮಾಡ. ಏನು ತತ್ಕ್ಷಣದ ಕಾರಣ? ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾನ? ತಿರುವಂಕೂರಿನ ರಾಜನ ಮೇಲೆ ಯುದ್ಧವನ್ನು ಸಾಧಿಸ್ತಾನೆ. ಆ ಯುದ್ಧವೇ ಯಾವ ಯುದ್ಧವಾಗಿ ಬದಲಾಗುತ್ತೆ? 3ನೇ ಆಂಗ್ಲೋ ಮೈಸೂರು ಯುದ್ಧವಾಗಿ ಬದಲಾಗುತ್ತೆ. ಯಾಕೆ ಟಿಪ್ಪು ತಿರುವಂಕೂರಿನ ರಾಜನ ಮೇಲೆ ಯುದ್ಧವನ್ನು ಸಾಧಿಸ್ತಾನೆ? ಯಾಕಪ್ಪ ಅಂದ್ರೆ ತಿರುವಂಕೂರಿನ ರಾಜ ಏನ್ ಮಾಡಿರ್ತಾನಪ್ಪ ಅಂದ್ರೆ ಟಿಪ್ಪು ಸುಲ್ತಾನನಿಂದ 2 ಪ್ರದೇಶಗಳನ್ನು ಪಡ್ಕೊಳ್ತಾನೆ. ಯಾವ್ಯಾವಪ್ಪ ಅಂದ್ರೆ ಒಂದು ಆಯಿ ಕೋಟೆ ಮತ್ತು ಕಗ್ರನೂರು ಅಂತ ಹೇಳ್ತಾರೆ. ಮೊದಲನೇ ಯಾವುದು? ಆಯಿನೂರು. ಮತ್ತೊಂದು ಆಯಿ ಕೋಟೆ ಅಂತ ಹೇಳಿ ಕರಿತೀವಿ. ಈ ಒಂದು ಪ್ರದೇಶವನ್ನು ಪಡ್ಕೊಳ್ತಾನೆ. ಮತ್ತು ಕಗ್ರನೂರು ಅಂತ ಹೇಳಿ ಕರಿತೀವಿ. ಇವೆರಡೂ ಪ್ರದೇಶಗಳನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಅವನು ಏನ್ ಮಾಡ್ತಾನೆ? ಟಿಪ್ಪುವಿನಿಂದ ಪಡ್ಕೊಳ್ಳುವಂತಹ ಸಮಯದಲ್ಲಿ ಇವುಗಳನ್ನು ಡಚ್ಚರಿಗೆ ಕೊಡ್ತೀನಿ ಎನ್ನುವಂತಹದ್ದನ್ನು ಹೇಳಿ ಅವನಿಂದ ಪಡ್ಕೊಂಡು ಏನ್ ಮಾಡ್ತಾನೆ? ತದನಂತರದಲ್ಲಿ ರಹಸ್ಯವಾಗಿ ಅಂದ್ರೆ ಗುಪ್ತವಾಗಿ ಈ ಎರಡೂ ಪ್ರದೇಶಗಳನ್ನು ತಿರುವಂಕೂರಿನ ರಾಜ ಯಾರಿಗೆ ಬಿಟ್ಕೊಡ್ತಾನೆ? ಬ್ರಿಟಿಷರಿಗೆ ಬಿಟ್ಕೊಡ್ತಾನೆ. ಯಾವಾಗ ಎರಡೂ ಪ್ರದೇಶಗಳನ್ನು ಬ್ರಿಟಿಷರಿಗೆ ಬಿಟ್ಕೊಡ್ತಾನೋ ಆವಾಗ ಯಾರಿಗೆ ಎಲ್ಲಿಂದ ಸಿಟ್ಟು ಬರುತ್ತೆ? ಟಿಪ್ಪುವಿಗೆ ಸಿಟ್ಟು ಬರುತ್ತೆ. ಹಾಗಾಗಿ ಟಿಪ್ಪು ಯಾರ ಮೇಲೆ ಯುದ್ಧವನ್ನು ಸಾರ್ತಾನೆ? ತಿರುವಂಕೂರಿನ ರಾಜನ ಮೇಲೆ ಯುದ್ಧವನ್ನು ಸಾರ್ಕೊಂಡು ಬರ್ತಾನೆ. ಈ ಒಂದು ಯುದ್ಧವೇ 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ನೇರವಾದಂತಹ ಕಾರಣವಾಗಿಕೊಂಡು ಯುದ್ಧ ಪ್ರಾರಂಭವಾಯಿತು ಅಂತ ಹೇಳಿ. ಹಾಗಾದ್ರೆ ಯುದ್ಧದ ಗತಿ ಹೇಗೆ ಸಾಗುತ್ತೆ? ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆದಂತಹ ಲಾರ್ಡ್ ಯಾರಿದ್ರು? ವಾರನ್ ಹೇಸ್ಟಿಂಗ್ ಅಂತ ಹೇಳಿ ಕರೀತೀವಿ. ಆ ವಾರನ್ ಹೇಸ್ಟಿಂಗ್ ಏನಾಗ್ತಾನೆ? ಇಲ್ಲಿ ತನ್ನ ದೇಶಕ್ಕೆ ವಾಪಸ್ ಹೋಗುವುದರ ಮೂಲಕವಾಗಿ ಹಾಗೆ ತಾನೇ ಅಧಿಕಾರವನ್ನು ವಹಿಸಿಕೊಳ್ಳುವುದರ ಮೂಲಕವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಜನರಲ್ ಆಗಿ ಅಧಿಕಾರವನ್ನು ಯಾರು ವಹಿಸಿಕೊಳ್ತಾರಪ್ಪ ಅಂದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಅಂತ ಹೇಳ್ತಾರೆ. ಯಾರು ಬಂದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಅಂತ ಹೇಳಿ ಕರೀತೀವಿ. ಈ ಲಾರ್ಡ್ ಕಾರ್ನ್ವಾಲಿಸ್ ಏನ್ ಮಾಡ್ತಾನೆ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಜನರಲ್ ಆಗಿ ಅಧಿಕಾರವನ್ನು ವಹಿಸಿಕೊಂಡು ಬಂದಂತಹ ಇವನ ಆಸೆ ಏನಾಗಿರುತ್ತಪ್ಪ ಅಂದ್ರೆ ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯವನ್ನು
ಕಟ್ಟಬೇಕು ಎನ್ನುವಂತಹ ಮಹದಾಸೆಯನ್ನು ಇಟ್ಕೊಂಡು ಬಂದಂತಹ ಇವನು ಏನ್ ಮಾಡ್ತಾನೆ, ಹೇಗಾದರೂ ಮಾಡಿ ಟಿಪ್ಪುವನ್ನು ಸೋಲಿಸಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ತ್ರಿಪಕ್ಷೀಯ ಒಪ್ಪಂದವನ್ನು ಮಾಡ್ತಾನೆ. ಯಾವ ಒಪ್ಪಂದವನ್ನು ಮಾಡ್ತಾನೆ? ತ್ರಿಪಕ್ಷೀಯ ಒಪ್ಪಂದ ಅಂತ ನಾವು ಕರಿತೀವಿ. ಯಾರ್ಯಾರ ಜೊತೆ ಮಾಡ್ಕೊಳ್ತಾನೆ? ತ್ರಿಪಕ್ಷೀಯ ಒಪ್ಪಂದ. ಯಾರ ಜೊತೆ ಮಾಡ್ಕೊಳ್ತಾನಪ್ಪ ಅಂದ್ರೆ ಅದೇ ಹೈದರಾಬಾದಿನ ನಿಜಾಮ ಮತ್ತು ಮರಾಠರು ಅಂತೇಳಿ ನಾವು ಕರಿತೀವಿ. ಯಾರೊಂದಿಗೆ ಮಾಡ್ಕೊಂಡ ತ್ರಿಪಕ್ಷೀಯ ಒಪ್ಪಂದವನ್ನು? ಲಾರ್ಡ್ ಕಾರ್ನ್ವಾಲಿಸ್ ಯಾರು ಹೈದರಾಬಾದಿನ ನಿಜಾಮ ಮತ್ತು ಮರಾಠರೊಂದಿಗೆ ಸೇರಿಕೊಳ್ಳುವುದರ ಮೂಲಕವಾಗಿ ಏನ್ ಮಾಡ್ತಾನೆ, ಅವರಿಗೆ ಅಂದ್ರೆ ನೆರವನ್ನು ನೀಡುವುದಾಗಿ, ಕೆಲವು ಪ್ರದೇಶಗಳನ್ನು ನೀಡುವುದಾಗಿ ಭರವಸೆಯನ್ನು ನೀಡುವುದರ ಮೂಲಕವಾಗಿ ಇವರು ಈರ್ವರನ್ನು ಕೂಡ ತನ್ನ ಕಡೆಗೆ ಸೆಳೆದುಕೊಳ್ಳುವುದರ ಮೂಲಕವಾಗಿ ಟಿಪ್ಪುವಿನ ಮೇಲೆ ಯುದ್ಧವನ್ನು ಸಾಧನೆ. ಈ ಒಂದು ಯುದ್ಧವೇ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಯುದ್ಧದಲ್ಲಿ ಪ್ರಾರಂಭದಲ್ಲಿ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ಮೆಡೋಸ್ ವಹಿಸಿಕೊಂಡರು. ಯಾರು ವಹಿಸಿಕೊಂಡಿರ್ತಾರೆ? ಮೆಡೋಸ್ ಅಂತ ಹೇಳಿ ಕರೀತೀವಿ. ಈ ಮೆಡೋಸ್ ಎನ್ನುವಂತಹ ಸೈನ್ಯಾಧಿಕಾರಿ ವಹಿಸಿಕೊಂಡು ಟಿಪ್ಪುವಿನ ಮೇಲೆ ಯುದ್ಧವನ್ನು ಸಾಕ್ತಾನೆ. ಇವನ ನಾಯಕತ್ವದಲ್ಲಿ ಬಂದಂತಹ ಈ ಸೈನ್ಯವನ್ನು ಟಿಪ್ಪು ಪರಾಭವಗೊಳ್ಳುತ್ತಾನೆ. ಹಾಗಾದ್ರೆ ಯಾರು ಪರಾಭವಗೊಂಡಲ್ಲಿ? ಪ್ರಾರಂಭದಲ್ಲಿ ಬ್ರಿಟಿಷ್ ಸೈನ್ಯದ ಪರಾಭವ ಉಂಟಾಗುತ್ತೆ. ಯಾವಾಗ ಸೋಲಿಗೆ ಉಂಟಾಗುತ್ತೋ ಆ ಕ್ಷಣನೇ ಏನ್ ಮಾಡ್ತಾನೆ, ಗವರ್ನರ್ ಜನರಲ್ ಆದಂತಹ ಲಾರ್ಡ್ ಕಾರ್ನ್ವಾಲಿಸ್ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ತಾನೇ ವಹಿಸಿಕೊಳ್ಳುವುದರ ಮೂಲಕವಾಗಿ ಏನ್ ಮಾಡಿದ, ಈ ಒಂದು ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮುಂದುವರಿಸುವುದರ ಮೂಲಕವಾಗಿ ಇವನು ಎಲ್ಲೂರು ಮತ್ತು ಇಲ್ಲಿ ಅಂಬೂರು ಅಂತ ಕರೀತೀವಿ, ಈ ಎರಡೂ ಪ್ರದೇಶಗಳ ಮೂಲಕವಾಗಿ ಸಾಗಿ ಏನ್ ಮಾಡ್ತಾನೆ, ಬೆಂಗಳೂರಿಗೆ ಮುತ್ತಿಗೆಯನ್ನು ಯಾವ ಪ್ರದೇಶಕ್ಕೆ ಮುತ್ತಿಗೆ ಹಾಕಿದ? ಎಲ್ಲೂರು ಮತ್ತು ಅಂಬೂರುಗಳನ್ನು ವಶಪಡಿಸಿಕೊಂಡು ನೇರವಾಗಿ ಎಲ್ಲಿ ಆಕ್ರಮಣವನ್ನು ಮಾಡ್ತಾನೆ? ಮಾರ್ಚ್ 21, 1791ರಂದು ಈ ಒಂದು ಲಾರ್ಡ್ ಕಾರ್ನ್ವಾಲಿಸ್ ಬೆಂಗಳೂರಿನ ಮೇಲೆ ಮುತ್ತಿಗೆಯನ್ನು ಹಾಕಿ ಆ ಬೆಂಗಳೂರು ನಗರವನ್ನು ವಶಪಡಿಸಿಕೊಂಡ ತರುವಾಯದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಮತ್ತೆ ಸುಮ್ಮನೆ ಇರಲಿಲ್ಲ. ಮುಂದುವರೆದು ಮೇ ತಿಂಗಳಿನಲ್ಲಿ ಏನ್ ಮಾಡ್ತಾನೆ, ಟಿಪ್ಪುವಿನ ರಾಜಧಾನಿಯಾದಂತಹ ಶ್ರೀರಂಗಪಟ್ಟಣದ ಮೇಲೆ ದಾಳಿಯನ್ನು ಮಾಡ್ತಾನೆ. ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿಯೇ ಅವನ ಯುದ್ಧದ ದಾಸ್ತಾನುಗಳು ಪೂರ್ಣಗೊಂಡು ಮುಕ್ತಾಯ ಅವೆಲ್ಲ ಖಾಲಿ ಆಗ್ತವೆ. ಖಾಲಿ ಆದಾಗ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ ಅಲ್ಲಿಂದ ನೇರವಾಗಿ ಮಂಗಳೂರಿಗೆ ಹೋಗ್ತಾನೆ. ಮಂಗಳೂರಿಗೆ ಹೋಗುವುದರ ಮೂಲಕವಾಗಿ ಅಲ್ಲಿ ಇರುವಂತಹ ಬಾಂಬೆ ಸೈನ್ಯವನ್ನು ಕ್ರೋಢೀಕರಿಸಿ ಹೈದರಾಬಾದಿನ ನಿಜಾಮ ಮತ್ತು ಮರಾಠರ ಸೈನ್ಯದ ಸಮೇತವಾಗಿ ಏನ್ ಮಾಡಿದ, ಇಲ್ಲಿ ಸಹಜವಾಗಿಯೇ 1792ರಲ್ಲಿ ಶ್ರೀರಂಗಪಟ್ಟಣದ ಮೇಲೆ ದಾಳಿಯನ್ನು ಪ್ರಾರಂಭಿಸಿಕೊಂಡು ಬರ್ತಾನೆ. ಆಗ ದಾಳಿಯಲ್ಲಿ ಟಿಪ್ಪು ಏನಾಗ್ತಾನೆ, ಬ್ರಿಟಿಷರ ವಿರುದ್ಧವಾಗಿ ಪರಾಭವಗೊಂಡ ಅಂತೇಳಿ ನಡೆಯುತ್ತೆ. ಯಾವಾಗ ಸೋತನೋ ಆವಾಗ ಟಿಪ್ಪು ಅನ್ಯ ಮಾರ್ಗವಿಲ್ಲದೆ ಅದೇ ಮಾರ್ಚ್ 22, 1792 ಅಂತೇಳಿ ನಾವು ಕರೀತೀವಿ. ಎಷ್ಟು? ಮಾರ್ಚ್ 22, ಮಾರ್ಚ್ 22, 1792ರಂದು ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ. ಯಾವ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾನೆ? ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಕುವುದರ ಮೂಲಕವಾಗಿ ಈ ಒಂದು ಒಪ್ಪಂದ ಕೆಲವೊಂದು ಕರಾರುಗಳನ್ನು ಅದು